ಮಹಾದೇವ. ಶ್ರೀ ವಿಚಾರಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ 5ನೇ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿಗೆ ಉಪದೇಶ. ಚೌಪಾಯಿ 224ನೇ ವಿಷಯಾಂಕ. ಈ ವಿಷಯಾಂಕದೊಳಗ 71ನೇ ದೋಹಾವನ್ನ ನಿನ್ನೆ ಆವು ವಿದ್ಯೆ ಕಲಿತರೆ ಇನ್ನು ಸಾವು ವಿದ್ಯೆ ಬೆನ್ನ ಬಿಡದು ಎಂಬ ಬಗ್ಗೆ ನಮಗ ವಿಸ್ತಾರ ತಿಳಿಸಿಕೊಟ್ಟು, ಈಗ 73ನೇ ಚೌಪಾಯಿಯಿಂದ 78ನೇ ಚೌಪಾಯಿವರೆಗೆ ನೋಡೋಣ. जाको बिंदु न कबहू नासै, बलि न कलित तिहि न तन पर कासै, योगी करत खेचरी मुद्रा, ताते बिंदु राखी हरि भद्रा, अष्ट सिद्धि के धारत योगी, बिंदु कसै हारत ते भोगी, आसे अति उत्तम बिंदु सुजग में, तिहि तिय छीनी ले निज भग में, जो किसान बेलन में ऊषही, तीरथ ले तति चोरी पीयूषही, पार पार बेल में धारही, भय असार तथा तब जा रही, ज्योति हतीची भुजन में पीकू, भरत यो निघट कीची अमिको, पुनि पुनि करत क्रियान तौलौ, केश बिंदु को बिना चौलौ, कियो असार नारी नर देहा, कीच पुलेल फूल जुकोहा, भौ अकाम सब ताही चरावै, सूख बैन मुरार लगावै, ऐ जो स्वरूप जोर धन भारी, तानरप में तानरप नारी बलिहारी, करी स्वरूप धन बल को अंत, सहज ತಾಗಿತು ಕಾಕೋ ಕಂತ. ಈ ಒಂದು ಶ್ಲೋಕಗಳ ಅರ್ಥಗಳನ್ನ ಮತ್ತು ಅದರಲ್ಲಿರುವ ಜ್ಞಾನವನ್ನು ನಮಗೆಲ್ಲ ತಿಳಿಸಿಕೊಡಬೇಕಾಗಿ ಸತ್ಸಂಗವಾಗಿ ಕೇಳ್ಕೊಳ್ತೀನಿ. 73 ಚೌಪಾಯಿಗಳನ್ನ ನಿನ್ನೆ ಪೂರ್ಣಗೊಳಿಸಲಾಗಿದೆ. ಈಗ 74ನೇ ಚೌಪಾಯಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ 5ನೇ ತರಂಗ ಸಾಧು ನಿಶ್ಚಲದಾಸ್ಜಿಯವರ ಕೃತಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 224. ಯುವತಿಯ ಸಂಘದಿಂದ ವೀರ್ಯ ನಾಶ ಅಂತ ಬ್ರಹ್ಮಚರ್ಯದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಚೌಪಾಯಿ 73. ಜಾಕೋ ಬಿಂದು ನ ಕಬಹು ನ ಸಾಯಿ, ಬಲಿನ ಫಲಿತ ತಿಹಿ ತನ ಪರ ಕಾಸೈ, ಯೋಗಿ ಕರತ ಖೇಚರಿ ಮುದ್ರಾ, ತಾತೆ ಬಿಂದು ರಾಕಿ ವೈ ಭದ್ರ. ಅಂದ್ರೆ ಜಾಕೋ ಅಂದ್ರೆ ಯಾವಾತನ, ಬಿಂದು ನ ಕಬಹು ನ ಸೈ, ಯಾವಾತನ ವೀರ್ಯವು ಎಂದೂ ನಾಶವಾಗಿಲ್ಲವೋ ಪತನವಾಗಿಲ್ಲವೋ, ಆತನ ಶರೀರ ಹೆಂಗಿರ್ತಂದ್ರ ನ ಬಲಿ ಅಂದ್ರ ಆತನ ಶರೀರ ಅಶಕ್ತವಾಗುವುದಿಲ್ಲ, ಚರ್ಮ ಸುಕ್ಕುಗಟ್ಟುವುದಿಲ್ಲ, ಅಯೋಗ್ಯವಾಗುವುದಿಲ್ಲ. ನ ಫಲಿತ
ಅಂತಂದ್ರೆ ತಲೆಗೂದಲು ಮೈ ಮೇಲಿನ ಕೂದಲುಗಳು ಬೆಳ್ಳಗಾಗುವುದಿಲ್ಲ. ತಿಹಿತನ ಪರಕಾಸೈ, ಆತನ ತನುವು ಶರೀರವು ಪ್ರಕಾಶಮಾನವಾಗಿ ತೇಜೋಮಯವಾಗಿ ಇರುತ್ತದೆ. ಯೋಗಿಗಳು ಏನ್ ಮಾಡ್ತಾರ? ಯೋಗಿ ಕರತ ಖೇಚರಿ ಮುದ್ರಾ, ಅಂದ್ರೆ ಯೋಗಿಗಳು ಖೇಚರಿ ಮುದ್ರೆಯನ್ನು ಮಾಡುತ್ತಾರೆ. ಎದರ ಸಲುವಾಗಿ? ಈ ಬ್ರಹ್ಮಚರ್ಯ ಸಾಧನೆ ಮಾಡುವುದಕ್ಕಾಗಿ. ತಾತೆ ಬಿಂದು ರಾಖಿ ವೈ ಭದ್ರ, ಆದ್ದರಿಂದಲೇ ಅವರ ವೀರ್ಯವು ಭದ್ರವಾಗಿ ರಕ್ಷಿಸಿಕೊಂಡು ಶ್ರೇಷ್ಠರಾಗುತ್ತಾರೆ, ವಿಶೇಷರಾಗುತ್ತಾರೆ. ಸನ್ಯಾಸಿಗಳು ಏನ್ ಮಾಡ್ತಾರಪ್ಪ ಬ್ರಹ್ಮಚರ್ಯ ಕಾಪಾಡ್ಕೊಳ್ಳೋದಕ್ಕ ಅಂತ ಒಂದು ಕ್ಯೂರಿಯಾಸಿಟಿ. ಅದು ಹೆಂಗ್ ಕಂಟ್ರೋಲ್ ಮಾಡ್ಕೋತಾರ, ಏನ್ ಮಾಡ್ತಾರ ಅಂತ ಅದೊಂದು ಕ್ಯೂರಿಯಾಸಿಟಿ ಮನುಷ್ಯ ಆಗಲ್ರಿ. ಅದು ಹೆಂಗ್ ಕಂಟ್ರೋಲ್ ಮಾಡ್ಕೋತಾರ ಅಂತ ಹೇಳಿ ಕ್ಯೂರಿಯಾಸಿಟಿ ಆಗಲ್ರಿ. ಇಲ್ಲ, ಏನಕ್ಕೆ ಮಾಡ್ಕೊಳಕ್ಕ ಬೀಳಕ್ ಬಿಡಮತ್ ಬೀಳ್ತಾರೇನು? ನಾವು ನೋಡಿದ್ರೆ ಇಟ್ಟು ಬಿಡದಾಡ್ತಿರ್ತೀವಿ, ಅವ್ರು ಹೆಂಗ್ ಕಂಟ್ರೋಲ್ನಾಗ ಇರ್ತಾರಪ್ಪ ಅಂತೇಳಿ ಒಂದಿರ್ತದಲ್ಲ ಕುತೂಹಲ ಸನ್ಯಾಸಿಗಳ ಬಗ್ಗೆ. ಇರ್ತದ. ಆ ಸನ್ಯಾಸಿಗಳು ಹಿಮಾಲಯದಾಗಿದ್ದು ಅದನ್ನೇ ಕಾಯ್ಕೊಂಡು ಹೋಗ್ತಾರಲ್ಲ, ಆ ಸನ್ಯಾಸಿಗಳೇ ಬೇರೆ, ಈ ಸನ್ಯಾಸಿಗಳೇ ಬೇರೆ. ಅವ್ರ ಆಹಾರ ವಿಹಾರ ಒರಿಜಿನಲ್ ಸನ್ಯಾಸಿಗಳು ಅವ್ರದೆಲ್ಲ ಬೇರೆನೇ ಇರ್ತದೋ. ಇವರು ಎಲ್ಲ ಭೋಗಿ ಸನ್ಯಾಸಿಗಳು ಇವರೆಲ್ಲ. ಈಗ ಇವ್ರ ಆಹಾರಕ್ಕೂ ಒಂದು ಪದ್ಧತಿ ಇಲ್ಲ, ವಿಹಾರಕ್ಕೂ ಒಂದು ಪದ್ಧತಿ ಇಲ್ಲ, ಸಾಧನೆಗೂ ಒಂದಿನೇನೂ ಇಲ್ಲ, ಗುರಿ ಇಲ್ಲ. ಸುಮ್ಮ ಪೂಜೆ ಮಾಡ್ಕೋತಾರ, ನಮಸ್ಕಾರ ಮಾಡಿಸ್ಕೋತಾರ, ಆಶೀರ್ವಾದ ಮಾಡ್ತಾರ. ಯಾವುದು ಸನ್ಯಾಸಿಗಳ ಆಹಾರ ಆದ, ಸನ್ಯಾಸಿಗಳದೊಂದು ಏನು ಆದ, ಆ ಒಂದು ಪದ್ಧತಿ ಬೇರೆ. ಇದು ಬೇರೆ, ಅದು ಬೇರೆ. ಎಲ್ಲಿ ಅಡಿಗೆ ಚಂದ ಮಾಡಿ ಹಾಕಿರ್ತಾರ, ಊಟ ಮಾಡಕ್ ಭಾಳ ಚಲೋ ಅಡ್ಗೆ ಮಾಡಿರವ ಅಂತ ಬುಕ್ತಾರ. ಇವು ಎಲ್ಲ ಸನ್ಯಾಸಿಗಳಂದ್ರೆ ಇವರಲ್ಲ. ಅದು ಆಹಾರಕ್ಕೆ ಒಂದು ಮಿತಿ. ಪ್ರಸಾದ ಸ್ವೀಕಾರ ಮಾಡಬೇಕು. ಪ್ರಸಾದ ಅಂತಂದ್ರೆ ಏಟಿರ್ತು, ಅಗ್ಗದಿ ಲಿಮಿಟೆಡ್ ಇರ್ಬೇಕು ಊಟ. ಅದು ಊಟಕ್ಕೆ ಆಶ್ರಮದಾಗ ಮಠದಾಗ ಅಡಿಗೆ ಮಾಡಿ ಹಾಕೋರು, ಊಟ ಮಾಡಿ ಹಾಕೋರ್ದು ವ್ಯವಸ್ಥೆನೇ ಸರಿಗಿರಂಗಿಲ್ಲ. ಸುಮ್ಮ ಮನಿ ಯಾಕೆ ಅಡ್ಡಾಡ್ತಾರಂತಂದ್ರ ಊಟದ ಸಮಸ್ಯೆಗೇನೆ. ಅದೇ ಒಂದು ಸಮಸ್ಯೆ. ಸುಮ್ಮ ವ್ಯವಸ್ಥೆ ಊಟದೊಂದು ವ್ಯವಸ್ಥೆ ಆತು, ಮಾಡಿ ಎಲ್ಲಾರೆ ಹೋಗೋಣ ಅಂತೇಳಿ ಎಲ್ಲ ದೊಡ್ಡ ಸಮಸ್ಯೆ. ಅದು ಸನ್ಯಾಸ ಮೇಂಟೈನ್ ಮಾಡೋದು ಅಂತಂದ್ರ ಭಾಳ ಗೋಳಾಟ. ಕಾರ್ಯಕ್ರಮಗಳಿದ್ದಾಗ ಭಾಳ ಚಂದ ಅವರು. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಹೋಗ್ಬಿಡ್ತಾರ, ಒಬ್ಬನೇ ಉಳಿತಾರ ಮಠದಾಗ. ಏನ್ ಮಾಡ್ಬೇಕ? ನಿಮಗಾದ್ರೆ ಮನ್ಯಾಗ ಏನಾರ ಕಷ್ಟ ತ್ರಾಸು ಏನಾರ ಆದ್ರ ಹೇಳಕೊಳ್ಳಕ್ ಮನ್ಯಾಗ ಒಬ್ಬರಿಗೊಬ್ರು ಇರ್ತಾರ. ಅವ್ರಿಗೆ ಯಾರು ಇರ್ತಾರ? ಕರೆದ್ರೆ ಯಾರು ಹೋಗಂಗಿಲ್ಲ. ಎಷ್ಟೋ ಸಲ ಏನೋ ಒಂದು ಕಾರ್ಯಕ್ರಮ ಮಾಡಾಗ ಎಲ್ಲರೂ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ, ಆಮೇಲೆ ಆಯ್ತು ಮುಗೀತು. ಭಾಳ ಕಷ್ಟ ಅದು. ಅದ್ರ ಬಗ್ಗೆ ಮಾತಾಡೋದು ಪಾಪದ ಕೆಲಸ ಇದ್ದಂಗೆ ಅದು ಒಂಥರ. ಆದ್ರೂ ಒಂದು ಕ್ಯೂರಿಯಾಸಿಟಿ ಏನದಪ್ಪ. ಅವರು ಖೇಚರಿ ಮುದ್ರಾ ಅಂತ ಮಾಡ್ತಾರ. ನಿಶ್ಚಲದಾಸರು ಒಂದು ಉದಾಹರಣೆ ಕೊಟ್ಟಾರ. ಅವ್ರು ಇನ್ನೂ ಬಹಳಷ್ಟು ಯೋಗಗಳಿರ್ತಾವ, ಬಹಳಷ್ಟು ಸಾಧನೆಗಳಿರ್ತಾವ. ಆ ಖೇಚರಿ ಮುದ್ರಾ ಅಂತಂದ್ರೆ ಏನು? ಗೃಹಸ್ಥರ ಖೇಚರಿ ಮುದ್ರ ಬೇರೆ, ಸನ್ಯಾಸಿಗಳ ಖೇಚರಿ ಮುದ್ರ ಬೇರೆ. ನಿಮ್ಮ ಖೇಚರಿ ಮುದ್ರೆ ಗೊತ್ತದೇನು ಗೃಹಸ್ಥರು? ಗೊತ್ತದ? ಇಲ್ಲ. ನಿಮ್ಮ ಖೇಚರಿ ಮುದ್ರ ಏನದಪ್ಪ ಅಂದ್ರ
ಮೋಕ್ಷದ ಕಡೆ ಹೋಗ್ಬೇಕು ಅಂತಂದ್ರ ಮನಸ್ಸು ದೊಡ್ಡದಾಗಬೇಕು, ಹೃದಯ ವಿಶಾಲ ಆಗ್ಬೇಕು. ಇಡೀ ಬ್ರಹ್ಮಾಂಡದ ವಿಚಾರ ಮಾಡುವಷ್ಟು ದೊಡ್ಡದಾಗಬೇಕು. ಇಡೀ ಬ್ರಹ್ಮಾಂಡದ ತುಂಬ ಪರಮಾತ್ಮ ಅದನ. ಆ ಪರಮಾತ್ಮನೊಳಗೆ ನಾನು ಲೀನ ಆಗೀನಿ ಅಂತಂದ್ರ ನಾನು ಬ್ರಹ್ಮಾಂಡದ ತುಂಬ ಅದೀನಿ ಅನ್ನಂತ ಅನುಭವ ಬರ್ಬೇಕಾದ್ರೆ ಸ್ವಾರ್ಥ ಬುದ್ಧಿ ಬಿಟ್ಟು, ಕಿಂಚಿತತೆ ಬಿಟ್ಟು ನಿಷ್ಕಿಂಚಿತ್ ಆಗಬೇಕು. ಮತ್ತೆ ವಿಶಾಲ ಆಗಬೇಕು. ವಿಶಾಲ ಆಗ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಮುದ್ರಾ ಖೇಚರಿ ಯೋಗ ಹೆಂಗ್ ಮಾಡ್ತೀರಿ ಅಂತಂದ್ರೆ ಆಕಾಶ ಕಣ್ಣು ಕುಕ್ಕಲಾರ್ದಂತ ಎಲ್ಲ ಕಾಲದ ಕಣ್ಣು ಕುಕ್ಕಲ್ಲ. ಸೂರ್ಯನ ಬೆಳಕು ಜಾಸ್ತಿ ಇದ್ದಾಗ ಕಣ್ಣು ಕುಕ್ತವ, ಸೂರ್ಯನ ಬೆಳಕು ಮಂದ ಇದ್ದಾಗ ಕಣ್ಣು ಕುಕ್ಕುತ್ತದೇನ್ರಿ? ಕಣ್ಣು ಕುಕ್ಕಲಾರ್ದಂಥದ್ದು ಒಂದು ಟೈಮ್ ಆದ ಇಲ್ಲ. ಆಕಾಶದ ಸ್ಥಿತಿ ಬಿಸಿಲು ಜಾಸ್ತಿ ಇದ್ದಾಗ ಹಿಂಗೆ ಮ್ಯಾಲೆ ನೋಡ್ಲಕ್ಕ ಹೋದ್ರೆ ಕಣ್ಣು ಕುಕ್ತದೆ. ಕಣ್ಣು ಕುಕ್ಕೆ ಏನು ನೋಡ್ಲಕ್ ಬರ್ಲಾರ್ದಂಗೆ ಆಗ್ತದೆ. ಬೇರೆ ಟೈಮ್ನಾಗ ನೋಡ್ಲಕ್ ಬರ್ತದ ಇಲ್ಲ, ಬಿಸಿಲು ಕಡಿಮೆ ಇದ್ದಾಗ. ಅಂತ ಟೈಮ್ನಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಾಳಿಗೆ ಮೇಲ ಒಂದು ಚಾಪಿ ತಗೊಂಡು ಹೋಗ್ಬೇಕು. ಚಾಪಿ ತಗೊಂಡು ಹಾಸ್ಕೊಂಡು ತಲೆದಿಂಬು ಅದೇನು ಇಟ್ಕೋಬಾರ್ದು. ಮತ್ತೆ ಬೇರೆ ಏನೂ ಕಾಣಬಾರ್ದು ನಿಮಗೆ. ನಿಮ್ ಕುಂಬಿ ಅವು ಏನೇನು ಕಾಣಬಾರ್ದು. ಮಾಳಿಗೆ ಅತಿ ಮೆತ್ತರದ ಪ್ರದೇಶದಾಗ ಹೋಗಿ ಚಾಪಿ ಹಾಸ್ಕೊಂಡು ಏನ್ ಮಾಡ್ಬೇಕು, ಆಕಾಶ ಬಿಟ್ರೆ ಏನೂ ಕಾಣಲಾರದಂತ ಒಂದು ಪೊಸಿಷನ್ ಮಾಡ್ಕೋಬೇಕು. ಮಾಡ್ಕೊಂಡು ಒಂದು ಅರ್ಧ ಗಂಟೆ ಕೇವಲ ಆಕಾಶ ವೀಕ್ಷಣೆ ಮಾಡಬೇಕು. ಬರೀ ಆಕಾಶ ನೋಡ್ಬೇಕು. ಏನು ರೊಕ್ಕ ಹತ್ತದ ರೂಪಾಯಿ ಹತ್ತದ ಇದಕ್ಕೆ ಆಕಾಶ ನೋಡೋದಕ್ಕೆ? ಆಕಾಶದ ಮೇಲಿಂದ ಕಾನ್ಸಂಟ್ರೇಷನ್ ಬಿಟ್ರೆ ಬೇರೆ ಏನು ಆಲೋಚನೆ ಮಾಡಬಾರ್ದು. ಬರೇ ಆಕಾಶ ನೋಡ್ಬೇಕು. ಬರೇ ಆಕಾಶ ನೋಡ್ಬೇಕು. ಆಕಾಶದ ಕಡೆನೇ ಲಕ್ಷ್ಯ ಕೊಡ್ಬೇಕು. ಅಲ್ಲಿ ನಿಮಗೆ ಏನಾಯ್ತು ಅಂದ್ರೆ ನಿಷ್ಕಿಂಚಿತತೆ ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು. ದೃಷ್ಟಿ ವಿಶಾಲ ಹಾಕೋತ್ ಹೋಗ್ತದ, ದೃಷ್ಟಿ ವಿಶಾಲ ಹಾಕೋತ್ ಹೋಗ್ತದ, ದೃಷ್ಟಿ ವಿಶಾಲ ಹಾಕೋತ್ ಹೋಗ್ತದ. ದೊಡ್ಡದಾಕೋತ್ ಹೋಗ್ತದ, ದೊಡ್ಡದಾಕೋತ್ ಹೋಗ್ತದ, ದೊಡ್ಡದಾಕೋತ್ ಹೋಗ್ತದ. ದೃಷ್ಟಿ ವಿಶಾಲ ಹಾಕೋತ್ ಹೋಗ್ತದ. ಒಂದೇ ಸಲ ಆಕಾಶ ನೋಡ್ಲಕ್ ನಿಮಗೆ ಹಾಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಗುರುಗಳು ಏನ್ ಹೇಳ್ತಾರ, ಮೋಕ್ಷ ನಿಷ್ಕಿಂಚಿತ್ ಆಗ್ಬೇಕು ಅಂತ ಹೇಳಿದ್ರಿ. ಹೆಂಗಾಗ್ಬೇಕ್ರಿ ಅನ್ನೋನ ಅಲ್ಲಿ ಒಂದ್ ಬಕೆಟ್ ಮಣ್ಣು ತಗೊಂಬ, ಒಂದ್ ಬಕೆಟ್ ನೀರ್ ತಗೊಂಬ, ಕೆಸರು ಮುದ್ದಿ ಮಾಡು, ಆ ಗಿಡದ ಬಲ್ಲಿ ಒಂದು ಲಿಂಗ ಮಾಡು, ಆ ಲಿಂಗ ನೋಡ್ಕೋತ ಕೂಡು ಅಂತ. ಅವ ದಿನ ಬರೋದು ಲಿಂಗ ನೋಡ್ಕೋತ ಕುಂದ್ರ, ದಿನ ಬರೋದು ಲಿಂಗ ನೋಡ್ಕೋತ ಕುಂದ್ರ. ನೋಡ್ಕೋತ ಕೂತ ಬ್ಯಾಸ್ಗಿ ಹೋಯ್ತು, ಗಿಡದ ತೆಳಗ ಮ್ಯಾಲ. ಆಮೇಲೆ ಮಳೆ ಬರ್ಲಕತ್ತು. ಮಳೆಯಾಗ ಏನಾಗ್ಲಕತ್ತು, ಅದು ಲಿಂಗ ಮಳೆ ನೀರು ಬಿದ್ದು ಕರಗ್ಲಕತ್ತಿದ್ರ ಲಿಂಗ ಕರಗಿ ಸಣ್ಣದಾಗ್ಲಕತ್ರಿ ಅಂತ ಈ ಶಿಷ್ಯ ಹೇಳ್ತಾನೆ. ಗುರುಗಳು ಹೇಳ್ತಾರ, ಲಿಂಗ ನೀ ನೋಡ ಲಿಂಗ ಕರಗಿ ಸಣ್ಣದಾದ್ರ ಆಗಲ್ಲಕ, ನಿನ್ನ ದೃಷ್ಟಿ ಒಳಗದ ಲಿಂಗ ಎಷ್ಟಿತ್ತು ಗೊತ್ತದ ಇಲ್ಲ? ಇತ್ರಿ ಎಷ್ಟು ದೊಡ್ಡದಿತ್ತು. ಅಷ್ಟೇ ದೃಷ್ಟಿ ಇಟ್ಕೊಂಡು ನೋಡ್ಕೋತಿರು ನೀನು. ಲಿಂಗ ಸಣ್ಣದಾಗಲ್ಲಕ, ನಿನ್ನ ದೃಷ್ಟಿ ಒಳಗ ಲಿಂಗ ಸಣ್ಣದಾಕೋತ್ ಹೋಗಲ್ಲಕ, ನಿನ್ನ ದೃಷ್ಟಿ ಒಳಗ ಮೊದಲ ಲಿಂಗ ಏಟಿತ್ತು ಹಂಗ ನೋಡ್ತಾ ಇರು. ಅದೇ ಜಾಗದಾಗ ಹಿಂಗ ನೋಡ್ಕೊತ ಹೋಗು, ಅದೇ ಜಾಗದಾಗ ಹಿಂಗ ನೋಡ್ಕೊತ ಹೋಗು. ಆಯ್ತ್ರಿ, ಲಿಂಗ ಮೊದಲು ಎಷ್ಟಿತ್ತು ಅಷ್ಟೇ ದೃಷ್ಟಿ ಇಟ್ಕೊಂಡು ನೋಡ್ಕೊತ ಕೂತೀನಿ. ಲಿಂಗ ಮಾತ್ರ ಪೂರಾ ಕರಿಗಿ ಹೋಗ್ಬಿಟ್ಟತ್ರಿ. ಲಿಂಗ ಹೆಂಗ ಸಣ್ಣಗೆ ಕರಗಿ ಸಣ್ಣ ಹಾಕೋತ ಹೋಯ್ತು, ಹಂಗ ನಿನ್ನ ದೃಷ್ಟಿನೂ ಏನ್ ಮಾಡ್ಕೊತ ಹೋಗ್ಬೇಕು, ಬೆಳೆಸಿ ಬೆಳೆಸಿ ದೊಡ್ಡದು ಮಾಡ್ಕೊತ ಹೋಗ್ಬೇಕು ನೋಡಪ್ಪ ಅಂತ. ಬೆಳೆಸಿ ಲಿಂಗ ಬೆಳೆಸಿ ಬೆಳೆಸಿ ದೊಡ್ಡದು ಮಾಡ್ಕೊತ ಹೋಗ್ಬೇಕು. ಆ ಲಿಂಗ ಹೆಂಗ ಖಲಾಸ ಆಗ್ತದ, ನಿನ್ನ ದೃಷ್ಟಿ ಒಳಗಿಂದನು ದೃಷ್ಟಿಕೋನ ಒಂದೀಟೆ ಲಿಂಗದಾಟೇ ನೋಡ್ಬೇಕತ್ ನೋಡ್ಕೊತ ಕೂತಿದ್ದೆಲ್ಲ,
ಆ ಲಿಂಗ ಏನ್ ಮಾಡ್ಬೇಕು, ನಿಷ್ಕಿಂಚಿತ್ ಅಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದು ಏನು ಇಲ್ಲ ಅನ್ನೋ ಮಟ್ಟಿಗೆ ನಿನ್ನ ದೃಷ್ಟಿ ಬೆಳೆಸ್ಕೋಬೇಕು ನೋಡಪ್ಪ. ಆಯ್ತ್ರಿ ಅಂತೇಳಿ ಸ್ವಲ್ಪ ಸ್ವಲ್ಪ ಕಣ್ಣು ತೆರ್ಕೋತ ನೋಡ್ಕೋತ ಹೋದ ಕಡೆಗೆ ಏನ್ ಸಿಕ್ತವನಿಗೆ ನೋಡಕ್, ಆಕಾಶ ಸಿಕ್ತು. ಆಕಾಶನೇ ಅವನಿಗೆ ಯೋಗ ಮಾಡಲಿ, ಕೇಚರಿ ಯೋಗ ಮಾಡಲಿ, ಆಕಾಶ ಸಿಕ್ತು. ತಂಬು ಅಂತಾರ, ತಂಬು ಆಕಾಶಕ್ಕೆ. ಎಲ್ಲಿ ಬಳಸ್ಯಾರ ಈ ಶಬ್ದ ತಂಬು ಅಂತ? ನೆನಪಿಲ್ಲ, ಮರ್ತು ಬಿಟ್ರಿ. ಏನದ್ರ ಅರ್ಥ ಹೆಂಗ? ವೆರಿ ಗುಡ್. ಇದು ಬಾರಿ ನೆನಪಿಟ್ರಿ. ತಂಬು ಇದ್ದಂಗದ. ಎಂತ ಕಡಾಯಿ? ಬೋರಲು ಹಾಕಿದ ಕಡಾಯಿ. ಬೋರಲು ಹಾಕಿದ ತಂಬು ಸಿಕ್ತವನಿಗೆ. ಆಕಾಶ ಹೆಂಗದ ಅಂತಂದ್ರ ಬೋರಲು ಹಾಕಿದ ಕಡಾಯಿ ಇದ್ದಂಗದ ಆಕಾಶ. ತಂಬು ಸಿಕ್ತ. ತಂಬು ದಾಟಿ ಹೋಗೋದಕ್ಕ ಮತ್ತ ಗುರುವಿನ ಬಳಿ ಅದ. ತಂಬುದು ಒಳಗ ನಿಮ್ಗೇನ್ ಹಿಂಗ ಬೋರ್ಲ್ ಹಾಕಿದಷ್ಟು ಕಾಣಿಸ್ತದಲ್ಲ, ಅದಿಷ್ಟು ಏನು ಮುಗಿಲಾಗಲ್ಲ. ಆ ತಂಬು ದಾಟಿ ಹೋಗ್ಬೇಕಲ್ಲ, ಅದನ್ನು ದಾಟಿ ಹೋಗ್ಬೇಕ. ಕಡೆ ದಾಟಿ ಹೋಗ್ಬೇಕಾದ್ರೆ ಅದಕ್ಕೇನಂತಾರ, ಮುಗಿಲಿಕ್ಕಿಂತ ಮ್ಯಾಲ ಏನದ ಅದು ಮಿಗೆಯಾಗಲ್ಲ. ಮುಗಿಲಿನಕ್ಕಿಂತ ಹತ್ತಿರೋದು, ಹತ್ತತ್ತ ಮುಗಿಲಿನ ಅಷ್ಟೇ ಕಾಣೋದು. ಹಿಂಗೇನು ಬೋರಲ್ ಹಾಕಿದ ಕಡಾಯಿ ಕಣ್ಣಂಗೆ ಕಾಣುತ್ತದ ಅಷ್ಟು ಏನಾಯ್ತು, ಮತ್ತೆ ಅದು ಲಿಮಿಟೇ ಆಯ್ತು. ಅದನ್ನು ದಾಟಿ ಹೋಗ್ಬೇಕು. ಒಂದು ಲಿಮಿಟ್ ಆಗಿದ್ದೀರಿ ನೀವು ಲಿಮಿಟ್ ದಾಟಿ ಬರ್ತಾನೆ ಇಲ್ಲ. ಅದೇ ನಿಮ್ ಸಮಸ್ಯೆ. ಆ ಲಿಮಿಟೇ ಸಮಸ್ಯೆ. ಆ ಲಿಮಿಟ್ ದಾಟಬೇಕು. ಪೂಜೆ ಮಾಡೋದು ಒಂದೇ ನಿಮ್ ಲಿಮಿಟ್. ಪೂಜೆ ಮಾಡೋದು ಒಂದೇ ನಿಮ್ ಲಿಮಿಟ್. ನಿಮಗೆ ಪೂಜೆ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಲ್ಲ. ಪೂಜೆ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಭಕ್ತ ಭಗವಂತ ಗುರು ಶಿಷ್ಯ ನಡ್ಬರ್ಕೊಂದು ಲಿಮಿಟ್ ಹಾಕೊಂಡ್ಬಿಟ್ರಿ. ಅದನ್ನು ದಾಟಿ ಹೋಗ್ಬೇಕು. ನೀವು ನನಗೆ ಪೂಜಾ ಮಾಡ್ಬೇಕಂತ ಭಯಂಕರ ಇಚ್ಛೆಯಿಂದ ಸಂತೋಷದಿಂದ ನೀವು ಮಾಡ್ತೀರಿ. ಅದರಿಂದ ನಿಮಗೊಂದಿಟ್ಟು ಸಂತೋಷ ಆಯ್ತು, ನನಗೊಂದಿಟ್ಟು ಸಂತೋಷ ಆಯ್ತು. ಆದ್ರೆ ನನಗೆ ದೊಡ್ಡ ಸಂತೋಷ ಯಾವಾಗ ಆಗ್ತದ ಅಂತಂದ್ರ ನಿಮ್ಮೆಲ್ಲರೂ ಪಾದ ಪೂಜೆ ಮಾಡಿದಾಗೆ ನನಗೆ ಸಂತೋಷ ಆಗ್ತದೆ. ಮಿಗೆಯಾಗೆಲ್ಲ ಹೋಗಕ್ಕ ಬೇಡ. ನಿಮ್ ಪಾದ ಪೂಜೆ ಮಾಡೋ ತನಕ ನಮ್ಮ ಸಂತೋಷ ಪರಿಪೂರ್ಣ ಆಗಂಗಿಲ್ಲ. ನನ್ನ ಪಾದ ಪೂಜೆ ಮಾಡಿ ನೀವೇನೋ ಸಂತೋಷ ಪಟ್ರಿ, ನಿಮ್ಗೆ ಏನಾಗ್ಯದ ಅದನ್ನೇ ನೀವು ಸಂತೋಷ ಅನ್ಕೊಂಡ್ರಿ, ಮುಗೀತು, ಆಯ್ತು. ಪಾದ ಪೂಜೆ ಇದೊಂದು ಪದ್ಧತಿ ಅದ, ಹಿಂದಿನವ್ರು ಹಾಕಿಕೊಡ್ತಾರ, ಮಾಡ್ಲಕತ್ತೀವಿ. ಮತ್ ನಾನೇನ್ ಮಾಡ್ಬೇಕು? ಕೃಷ್ಣ ಹೇಳ್ತಾನ ಇಲ್ಲ, ಭಕ್ತ ಭಗವಂತನನ್ನು ಭಜಿಸುತ್ತಿರುತ್ತಾನೆ. ಭಗವಂತನೂ ಅದರ ಕೋಟಿ ಪಟ್ಟು ಭಕ್ತನನ್ನು ಭಜಿಸುತ್ತಿರುತ್ತಾನೆ. ಆದ ಇಲ್ಲ ಭಗವದ್ಗೀತೆ ಒಳಗೆ ನಾನು ನನ್ನ ಭಕ್ತರನ್ನು ಭಜಿಸುತ್ತಿರುತ್ತೇನೆ ಅಂತ ಹೇಳೇನ ಇಲ್ರಿ? ಮತ್ತೆ ನಂದು ತಂಬು ದಾಟಬೇಕಾದ್ರೆ ನಿಮ್ಮೆಲ್ಲರ ಪಾದ ಪೂಜೆ ಮಾಡಿದಾಗೆ ನನ್ನ ತಂಬು ದಾಟ್ತೇನೆ. ನಾನು ಮಾಂತೇಶ್ ಪಾಟೀಲ್ ಹೆಚ್ಚೂರಿಗೆ ಬಂದ್ರ, ಒಬ್ಬರು ಸ್ವಾಮಿಗಳು ಬಂದಾರ ಮನೆಗೆ, ಜಂಗಮರು ಬಂದಾರ, ಒಬ್ಬರು ಬ್ರಹ್ಮಜ್ಞಾನಿಗಳು ಬಂದಾರ, ಆತ್ಮಜ್ಞಾನಿಗಳು ಬಂದಾರ. ಪಾದ ಮುಟ್ಲಕ್ ಬಿಡಂಗಿಲ್ಲ ಅವ್ರು, ನಮಸ್ಕಾರ ಸಹಿತ ಮಾಡ್ಲಕ್ ಬಿಡಂಗಿಲ್ಲ. ಹಂಗಿದ್ದದ್ನಾಗ ಏನ್ ಮಾಡ್ಬೇಕು? ಈಗ ನಾವು ಮನೆವಾರಿ ಐತೆ ಆಗ್ಬಿಡಪ್ಪ, ಸುಮ್ಕೊಂಡು ತಂಬುದೊಳಗೆ ಇರ್ಬೇಕಾಗತ್ತೆ. ತಂಬು ದಾಟಿ ಹೋಗ್ಲಕ್ ಬಿಡಂಗಿಲ್ಲ. ಅದಕ್ಕ 5ನೇ ವಾರ್ಷಿಕೋತ್ಸವ ಹೆಂಗಿರ್ತದ ಅಂತಂದ್ರ, ನಿಮ್ಮ ಪಾದ ಪೂಜೆ ನಾ ಮಾಡ್ತಿರ್ತೇನೆ. ತಂಬು ದಾಟ್ಬೇಕು. ಹೀಗೆ ಹೇಳಕತ್ತೀನಿ, ಮನಸ್ಸು ತಯಾರಾಗಬೇಕು.
ಮನಸ್ಸು ತಯಾರಾಗಬೇಕು. ಆಗ್ತದ? ಆಗ್ತದ? ಆಗಲ್ಲ? ಅದು ದಾಟಬೇಕು. ತಂಬುದೊಳಗೆ ಇರೋದ ಪರಂಪರೆ ದಕ್ಕೆಲ್ಲ ತಂಬು ದಾಟಬೇಕು. ಅದೇ ಬ್ರಹ್ಮಜ್ಞಾನ. ಭಾವನೆಯಲ್ಲಿ ಎಲ್ಲರೂ ಒಂದೇ, ಬರೀ ಭಾವನೆಯಲ್ಲಿ ಎಲ್ಲರೂ ಒಂದೇ ಆದ್ಮೇಲೆ ಮತ್ತ ಅದು ಪ್ರಾಕ್ಟಿಕಲ್ ಆಗಿನೂ ಎಲ್ಲರೂ ಒಂದೇ ಆಗ್ಬೇಕಲ್ಲ. ಬರೀ ಭಾವನೆ ಒಳಗೆ ಒಂದೇ ಇಟ್ಕೊಂಡು ಕೂತಿಯೇ ನೋಡ್ಬೇಕು. ಹಿಂಗದ. ಇದೇ ಅದೇ ಮತ್ತ ಅದನ್ನು ದಾಟಬೇಕಾದ್ರ ಕೆಲವೊಂದು ಪ್ರಯೋಗಗಳು ಮಾಡ್ಬೇಕಾಗ್ತವೆ. ಕೆಲವೊಂದು ಪ್ರಯೋಗಗಳು ಮಾಡ್ಬೇಕಾಗ್ತವ. ಅದಕ್ಕೆ ಏನದು ಅಂತಂದ್ರೆ ಖೇಚರಿ ಯೋಗ ಅಂತಂದ್ರೆ ಆಕಾಶ ಮುಗಿಲನ್ನ ನೋಡುವಂಥದ್ದು. ಜಗದಾಗಲ್ಲ ಬಸವಣ್ಣವರು ಅದೇ ಖೇಚರಿ ಯೋಗದ್ದೇ ಇದು ಏನಪ್ಪ ಅಂತಂದ್ರೆ ವಚನ. ಅದು ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ, ಬ್ರಹ್ಮಾಂಡದಿಂದ ಅತ್ತತ್ತ, ಪಾತಾಳದಿಂದ ಅತ್ತತ್ತ, ಅಗಮ್ಯ, ಅಗೋಚರ, ಅಪ್ರಮಾಣ, ಇವೆಲ್ಲ ಎದುರ್ದಿದು ಖೇಚರಿ ಯೋಗ. ವಿಶಾಲ 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 ಆಗಿ ನೋಡೋದು. ಪ್ರಾಕ್ಟೀಸ್. ಆ ರೀತಿ ನಿಮ್ಮ ಹೃದಯ ವಿಶಾಲ ಆದಾಗ ನಿಮ್ಮ ಮನೆಗೆ ಒಬ್ಬ ಕಳ್ಳ ಬಂದನಂತಂದ್ರೆ ನಾವು ಕೂಡಲ ಸಂಗಮನಾಥನಂಗ ಕಾಣಿಸ್ತಾನ. ಕೊಲೆಗಡಕ ಬಂದ್ರು ಸಹಿತ ಏಸು ವರ್ಷ ಆಯ್ತು ಮಾರಾಯ, 70 ವರ್ಷ ಆಯ್ತು ಕಾಯ್ಲಕತ್ತೀನಿ, ಜಲ್ದಿ ನಿನ್ ಕೆಲಸ ಮುಗಿಸ್ಕೊಂಡು ಹೋಗು, ನನಗೆ ಸಾಕಾಗ್ಯದ, ಏನ್ ಮಾಡ್ಬೇಕತ್ತಿ ಮಾಡಿ ಹೋಗಪ್ಪ ಅಂಥೇಳಿ ಅವಾಗ ವಿಶಾಲ ಇದ್ದವನಿಗೆ ಬರ್ತದೆ. ಜೀವಗಳ ಭಾವ ಒಳಗೆ ಇಟ್ಕೊಂಡು ಯಾರ್ಯಾರ ಒಂದ್ ಚೂರು ಏನಾರ ಅಂದ್ರೆ ಸೆಟ್ಕೊಂಡು ಹಿಂದಕ್ಕೆ ಹೋಗೋದು, ಏನಾರ ಆಯ್ತು ಅಂತಂದ್ರೆ ಬಹಳ ಡೇಂಜರು, ರಿಸ್ಕು, ಇನ್ಫೆಕ್ಷನ್ನು, ಜ್ವರ, ಜಡ್ಡು ಅಂಥೇಳಿ ಬರೀ ಸೇಫ್ಟಿ ಕಂಫರ್ಟ್ ಝೋನ್ದಾಗ ಬದುಕೋದು ಒಂದೇ ಗೊತ್ತದ. ಅದನ್ನು ದಾಟಿ ಹೋಗೋದು ಗೊತ್ತಾಗಲ್ಲ. ಅದಕ್ಕೆ ಖೇಚರಿ ಯೋಗ ಅಂದ್ರೆ ದೊಡ್ಡದಾಗದಕ್ಕೆ ಮನಸ್ಸು ದೊಡ್ಡದು, ಭಾವ ದೊಡ್ಡದು, ಕೆಲಸ ದೊಡ್ಡದು, ವಿಚಾರ ದೊಡ್ಡದು, ಇಚ್ಛೆಗಳು ದೊಡ್ಡದು, ಜ್ಞಾನದಲ್ಲಿ ಮಿತಿ ದೊಡ್ಡದು, ಎಲ್ಲ ದೊಡ್ಡದು, ಎಲ್ಲ ದೊಡ್ಡದಾಕೋತದ. ದೊಡ್ಡದರಲ್ಲಿ ಏನದ ಆನಂದ ಆದ, ಸಣ್ಣದರಲ್ಲಿ ದುಃಖ, ಭಯ, ಚಿಂತೆ. ನಿಮ್ಗೆ ಆನಂದ ಬೇಕಂದ್ರೆ ದೊಡ್ಡದಾಗಬೇಕು. ಭಯ, ಚಿಂತೆ, ದುಃಖ ಯಾಕಾಗ್ಲಕತ್ತದ? ಕಿಂಚಿತತೆಗಾಗಿ. ನಿಷ್ಕಿಂಚಿತ್ ನೋಡ್ರಿ, 70 ವರ್ಷಂದು ನಮ್ಮ ಧರ್ಮಾಧಿಕಾರಿ ಉಳ್ವಿ ಒಳಗೆ ಜೋಕಾಲಿ ಆಡ್ಲಕತ್ತ. ಹೆಂಗಾಗ್ಯದ? ನಿಷ್ಕಿಂಚಿತ್. ಒಳಗೆಷ್ಟು ಖುಷಿ, ಅವ್ರ ಮುಖದೊಳಗೆ ಚೇಂಜಸ್ ನೋಡ್ರಿ ಹೆಂಗದ. ಕಲ್ಯಾಣಪ್ಪ ಜೋಕಾಲಿ ಆಡಾಗಿದ್ದು ನೋಡಿರ? ಏನ್ ಆನಂದ, ಏನ್ ಅರ್ಬಟ್ರಿ, ಏನ್ ಜೋರ್ ಹೋಗ್ತದ್ರಿ ಜೋಕಾಲಿ. ಖುಷಿ ಪಡ. ಮಾಂತೇಶ್ ಪಾಟೀಲ್ರು ಇಲ್ಲಿ ಸತ್ಸಂಗ ಮಾಡ್ಬೇಕಿತ್ರಿ, ಇಲ್ಲಿ ಜಾಗ ಚಲೋ ಇತ್ತು. ಹೆಂಗದ ಇದು? ನಿಷ್ಕಿಂಚಿತ್ ಆಗ್ಲಕ್ ಹೋಗೋದು. ಬರೇ ನಾವು ಕುಂತಕ್ಕೆ ಮನೆಯಾಗೆ ಇರ್ಬೇಕು ಕೂತ್ರ ಅಲ್ಲ. ಅಲ್ಲಿ ನಿಷ್ಕಿಂಚಿತತೆಯ ಅನುಭವ ಮಾಡ್ಲಿಕ್ಕೆ ಹೋಗೋದು. ಏನ್ ಆನಂದ, ಏನ್ ಅನುಭವಿಸಿ ಎಷ್ಟು ಖುಷಿ ಪಟ್ಟಾರ ಅವರೆಲ್ಲ. ಆ ಖುಷಿ ನೋಡಿದ್ರೆ ನಮಗೂ ಖುಷಿ ಆಗ್ತದೆ. ಮಕ್ಕಳಕ್ಕಿಂತ ಮಕ್ಕಳಂಗ ಖುಷಿ ಪಟ್ಟಾರಲ್ಲಿ. ಅದು ಹಾಕಿವ್ ನೋಡ್ರಿ ಇವತ್ತೆಲ್ಲ ಸ್ಟೇಟಸ್ನಾಗ, ಎಲ್ಲ ವಾಟ್ಸಪ್ನಾಗ ಅದ ನೋಡ್ರಿ ಜೋಕಾಲಿ.
ಹಾಡ ಕೇಳಿರಿಲ್ಲ? ತೂಗುತ್ತಾದ ನೋಡು ಜೋಕಾಲಿ ಸದ್ಗುರುವಿನ ದಯದಿ. ಹಾಡ ಕೇಳಿರ ಇಲ್ಲ? ಕೇಳಿಲ್ಲ? ಹಾಡ ಕೇಳಿಲ್ಲಲ್ರಿ? ಹಾ, ತೂಗುತ್ತಾದ ನೋಡು ಜೋಕಾಲಿ ನಾದ ಬ್ರಹ್ಮಾನಂದದಲ್ಲಿ. ಅದು ನಿಂಬಲ್ಲಿ ಅದ ಏನ್ರಿ ಸಾಹಿತ್ಯ? ಗಂಗಾಧರ್ ಗುರುಗಳೇ ಸಾಹಿತ್ಯ ಕಳಿಸ್ಕೊಡ್ತೇನೆ, ಒಬ್ಬರು ಚಂದ ಹಾಡ್ರಪ್ಪ, ಭಾಳ ಚಲೋ ಹಾಡ ಅದು. ಫುಲ್ ಆಧ್ಯಾತ್ಮದ ಹಾಡನೇ ಅದು, ಬ್ರಹ್ಮಜ್ಞಾನ. ಸಾಹಿತ್ಯ ಕಳಿಸ್ಕೊಡ್ತೀನಿ, ನನಗೆ ಹಾಡ್ಲಕ್ಕೆ ಬರಲ್ಲ, ಏನು ಮಾಡಲಿ. ಒಂದು ಬರೆದು ಕೊಡ್ತೀನಿ, ಯಾರ್ಯಾರಿಗೆ ಹಾಡ್ಲಕ್ಕೆ ಬರ್ತದೆ ಎಲ್ಲರೂ ಹಾಡ್ರಿ. ಜೋಕಾಲಿನೇ ದಿನ ಉಸಿರಾಟ, ಇದು ಜೋಕಾಲೆ. ಉಸಿರಾಡ್ತದಲ್ಲ, ಓದ್ತದ ಬರ್ತದಲ್ಲ, ಅದು ಜೋಕಾಲಿನೇ, ಮತ್ತೇನ. ಸದ್ಗುರುವಿನ ದಯ ಇರೋ ತನಕ ಅದು ಜೋಕಾಲಿ ಆಡ್ತಿರ್ತದ, ಆಮೇಲೆ ಒಂದಿನ ಜೋಕಾಲಿ ನಿಂತು. ಏನಾಯ್ತಪ್ಪ ಅಂದ್ರ ಇದು ಖೇಚರಿ ಮುದ್ರ. ಯಾರ್ದು? ಗೃಹಸ್ಥರ. ಇದು ನೀವು ಪ್ರಾಕ್ಟೀಸ್ ಮಾಡಿ. ಇದು ಏನ್ ಮಾಡ್ರಿ? ಮಾಡಿ. ಆಕಾಶ ಹಂಗತ್ ಚಾಪಿ ಹಾಕೊಂಡು ಮಕ್ಕೊಂಡೇ ನೋಡ್ಬೇಕಂತಿಲ್ಲ, ಕುಂತನು ನೋಡ್ಬೋದು, ಗೋಣ ನೋಯ್ತದ. ಅರ್ಧ ತಾಸು ಹಿಂಗ ಕೂತು ನೋಡ್ಬೇಕಲ್ಲ, ಅದು ಬಿಟ್ಟು ಮತ್ತೆ ಬೇರೆ ಏನು ನೋಡಬಾರ್ದು ಅಂದ್ರೆ ಅದು. ಅದಕ್ಕೆ ಆರಾಮ್ ಹಂಗತ್ ಮಲ್ಕೊಂಡು ಕೈಯ ಕಾಲ ಎಲ್ಲ ಸಡ್ಲ ಬಿಟ್ಟು ಸುಮ್ಮ ಆಕಾಶ ನೋಡ್ಕೊತೀರಿ. ಎಂತ ಆನಂದ ಸಿಗ್ತದ, ಎಂತ ಆನಂದ ಸಿಗ್ತದ, ಎಂತ ಅನುಭವ ಸಿಗ್ತದ. ಏನು ಮೋಕ್ಷದ ಸುಖ, ಏನು ಮೋಕ್ಷದ ಸುಖ. ಬ್ಯಾರೆ ಏನು ಬೇಕೇ ಆಗಂಗಿಲ್ಲ. ಒಂದು ಅರ್ಧ ತಾಸು ನೀವು ಅದು ನೋಡ್ಕೋತ್ ಮಕ್ಕೊಂಡ್ರಿ ಅಂದ್ರೆ ಹೇಳ್ಬೇಕನ್ಸಂಗಿಲ್ಲ, ಹೋಗ್ಬೇಕನ್ಸಂಗಿಲ್ಲ. ಹಾಲು ಕುಡಿಯಾಗ ಹೆಂಗ ತಾಯಿ ಮಲಿ ಬಿಡ್ಲಾರ್ದಂಗೆ ಕುಡಿತದಲ್ಲ, ಹಾಂಗದು ಏನಾಗ್ತದ, ಇಲ್ಲೇ ಬಿದ್ದಿರ್ಬೇಕಪ್ಪ, ಹಿಂಗೆ ನೋಡ್ಕೊತ ಸಾಕೆ ಅನಿಸಿದ ಸುಖ ಅನ್ನೋಂಥದ್ದು ಅನುಭವಿಸ್ತೀರಿ. ಪ್ರಯತ್ನ ಮಾಡ್ರಿ, ಅದು ಪ್ರಾಕ್ಟೀಸ್ ಮಾಡ್ರಿ. ಇನ್ನು ಮುಂದೆ ಇವ್ರದ್ದೇನದ, ಸನ್ಯಾಸಿಗಳು ಅಥವಾ ಬ್ರಹ್ಮಚಾರಿಗಳ ಸಾಧಕರದೊಂದೇನದ ಖೇಚರಿ ಮುದ್ರ. ಇಲ್ಲೇನ್ ಮಾಡ್ತಾರ, 6 ತಿಂಗಳ ಅಭ್ಯಾಸ ಮಾಡ್ತಾರ, ಸಣ್ಣ ಮಾಸದ ಅಭ್ಯಾಸ. 6 ತಿಂಗಳು ಇದರ ಪ್ರಾಕ್ಟೀಸ್. ಏನ್ 6 ತಿಂಗಳು ಅಂತ ಅಂದ್ರೆ, ಇದು ಸನ್ಯಾಸಿ ಆಗೋದಕ್ಕಿಂತ ಮೊದಲು ಇದು ಮಾಡ್ಬೇಕಂತ. ನಾಲಿಗೆ ಬುಡದಲ್ಲಿ ಏನದ, ಒಂದು ನಾಡಿ ಅದ. ಆ ನಾಡಿಯನ್ನ 21 ರೋಮದ ಪ್ರಮಾಣದಲ್ಲಿ ಛೇದಿಸುತ್ತಾ ಹೋದರೆ ನಾಲಿಗೆ ಉದ್ದವಾಗುತ್ತದೆ. ನಾಲ್ಗಿ ಕೆಳಗ ಒಂದು ನಾಡಿ ಅದ, ಆ ನಾಡಿ ಸೀಳ್ಬೇಕಂತ. ಸೀಳಿದ್ರ ನಾಲಿಗೆ ಏನಾಗ್ತದಂದ್ರ ಉದ್ದಾಗ್ತದಂತ. ಎಷ್ಟು ಕೂದಲೇಳಿ, ಎಷ್ಟು? 21 ರೋಮದ ಪ್ರಮಾಣ. ಕೂದಲುಗಳು ಒಂದು 21 ಕೂದಲುಗಳು ಹಿಡಿದ್ರೆ ಎಷ್ಟು ದಪ್ಪ ಆಗ್ತದ, ಅಷ್ಟು ಗಾಯ ಮಾಡ್ಬೇಕಂತ. ಮಾಡಿದ್ರೆ ಅದು ನಾಡಿ ಸೀಳಿದ್ರ ಅದೇನಾಗ್ಯದ, ಎಲ್ಲಾ ಇಂದ್ರಿಯಗಳು ಏನದವ ಅಂತಂದ್ರ ನಿಮಗ್ ನೋಡ್ಲಕ್ಕ ಒಂದು ಮುಟಿಗೆ ಇದ್ದಕ್ಕೆ ಅದಾವು. ಎಲ್ಲ ಇಂದ್ರಿಯಗಳೇನದವ ನಿಮಗೆ ನೋಡ್ಲಕ್ಕ ಒಂದು ಮುಟಿಗೆ ಇದ್ದಂಗ ಅದವು, ಒಂದು ಮುಟಿಗೆ ಇದ್ದಟ್ಟೆ ಅದವು. ಅವು ಡಾಕ್ಟರ್ ಬಲ್ಲಿ ಹೋಗಿ ಏನಾರ ಟ್ರೀಟ್ಮೆಂಟ್ ಅದು ಬಂದದ್ನ ಡಾಕ್ಟರ್ ಬಲ್ಲಿ ಹೋಗಿ ಟ್ರೀಟ್ಮೆಂಟ್ ತೋರ್ತೀರಿ, ಆಟಕ್ಕೆ ಸಮಸ್ಯೆ ಬಗೆಹರಿದ್ಬಿಡ್ತು. ಅಕಸ್ಮಾತ್ ಅವುಗಳ ಮೇಲೆ ಆಪರೇಷನ್ ಏನಾರೇ ಮಾಡಬೇಕು ಅಂತಂದ್ರ ಅದ್ರೊಳಗೆ ಭಾರಿ ದೊಡ್ಡ ಲೋಕನೇ ಅದ ಇಂದ್ರಿಯದೊಳಗ. ಅದನ್ನ ಎಷ್ಟು ಅಗಲ ಮಾಡಬಹುದು ಅಂತಂದ್ರೆ, ಎಷ್ಟು ಅಗಲ ಮಾಡಬಹುದು ಅಂದ್ರೆ, ಒಂದು ಟೇಬಲ್ ಅದಲ್ಲ, ನಿಮ್ಮೊಂದು ಟೇಬಲ್, ಅಷ್ಟು ಟೇಬಲ್ನಷ್ಟು ಅಗಲ ಮಾಡಬಹುದು ಅಂತ. ನಿಮ್ಮ ಕಿವಿ ಆಗ್ಲಿ, ನಿಮ್ಮ ಮೂಗಾಗ್ಲಿ, ಯಾವುದೇ ಒಂದು ಇಂದ್ರಿಯ ಅಷ್ಟು ಅಗಲ ಮಾಡಿ ಪರೀಕ್ಷೆ ಮಾಡಬಹುದಂತ. ಅಷ್ಟು ಅದ್ರೊಳಗೆ ಎಲಾಸ್ಟಿಸಿಟಿ, ರಬ್ಬರ್ ಇದ್ದಂಗದ.
ವಿಚಿತ್ರವು ಇಂದ್ರಿಯಗಳ ಕೆಲಸನೇ ವಿಚಿತ್ರ ಕೆಲಸಗಳು. ನೋಡ್ಲಕ್ ಸಣ್ಣ ಕಾಣ್ತಾವ, ಮಾಡೋ ಕೆಲಸ ಎಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವ. ಆಪರೇಷನ್ ಅದು ಮಾಡೋ ಟೈಮ್ನೊಳಗೆ ಭಯಂಕರ ಅಗಲ್ ಮಾಡಕ್ ಬರ್ತದಂತ ಅಂತ ಇಂದ್ರಿಯಗಳು. ಇಲ್ಲಿ ಏನಾಗ್ತದಪ್ಪ ಅಂದ್ರ ಆ ನಾಡಿಯನ್ನ ಸೀಳಿದ್ರ ನಾಲಿಗೆ ಉದ್ದವಾಗ್ತದಂತ. ಆ ನಾಲಿಗೆ ಉದ್ದವಾದ ಜೀವಿಗೆ ಏನಂತಾರ? ಲಂಬಕ ಲಂಬಕ ಅಂತಾರ. ಮತ್ತ ಏನಾರ ಮಾಡಿ ಗದ್ದಲ್ಕ್ ಹಾಕೊಂಡಿರಿ, ಯಾರ್ಯಾರ ನಾಲಿಗೆ ಸೀಳಿಸ್ಕೊಂಡು ಏನಾರ ನಾಡಿ ಗೊತ್ತಿಲ್ಲ ಇದಕ್ ಸಂಬಂಧಪಟ್ಟ ಗುರುಗಳು ಯಾರ್ಯಾರ ಇದ್ರು ಅಂತಂದ್ರ ಅಂತಲ್ಲಿ ಹೋಗಿ ಮೊದಲು ಯಾರಿಗಾರ ಮಾಡಿರೇನು, ಯಾರಿಗಾರ ಆಗ್ಯದೇನು ಕೇಳಿ ಹೇಳಿ ಇಂಥವು ಮಾಡ್ಬೇಕು. ನಿಮ್ಮಟ್ಟಕ್ಕೆ ನೀವೇ ಏನಾರ ಮಾಡ್ಕೊಳಕ್ ಹೋಗ್ಬಾರ್ದು. ಅದಕ್ಕೆ ಇಂಥವು ಪ್ರವಚನದಾಗ ಹೇಳಬಾರ್ದು ಅಂತ ಹೇಳ್ತಾರೆ. ಇವೆಲ್ಲ ಹೇಳಬಾರ್ದು. ಏನಾರ ಯಾರ್ಯಾರ ಕೇಳಿಕೆ ಏನಾರ ಕದ್ದಲ್ಕ್ ಹಾಕೊಳ್ಳಂಗ ಅದರ ಅಂತೇಳಿ ಅದಕ್ಕೆ ಸುಮ್ಮನೆ ಕೇಳೋದು ಮಾಹಿತಿ ಅಷ್ಟೇ. ಆ ಲಂಬಕ ಅನ್ನೋದು ಏನ್ ಮಾಡ್ತಾರ? ಉದ್ದನ ನಾಲಿಗೆ ಊರ್ಧ್ವ ಗಮನದಿಂದ ಮೂರ್ಧನಿಯಲ್ಲಿ ಉಂಟಾಗುವ ಪ್ರಾಣವಾಯುವನ್ನ ನಿರೋಧಿಸುವುದರ ಸಲುವಾಗಿ ಏನ್ ಮಾಡ್ತಾರಂತಂದ್ರ ಬಾಯಿಯಿಂದ ಅಂಗಳದಲ್ಲಿರುವ ಛಿದ್ರದಲ್ಲಿ ಲಂಬಕವಾದ ನಾಲಿಗೆಯನ್ನು ಹಚ್ಚುವುದಕ್ಕೆ ಖೇಚರಿ ಮುದ್ರಾ ಎನ್ನುತ್ತಾರೆ. ಇದು ನಾಲಿಗೆ ಉದ್ದು ಮಾಡಿ ಏನ್ ಮಾಡ್ತಾರಂತ ಹೊಳ್ಳಿ ಅದು ನಾಲಿಗೆ ಎಲ್ಲಿ ಒಯ್ತಾರ ಅಂತಂದ್ರ ಮೂಗಿಲಿಂದ ಗಾಳಿ ಒಳಗೆ ಹೋಗ್ತದಲ್ಲ ದಾರಿ ಶ್ವಾಸಕೋಶಕ್ಕ, ಅದರ ಮಧ್ಯೆ ತಗೊಂಡು ಹೋಗ್ತಾರೆ. ಇದು ಆ ಮೂಗಿಲಿಂದ ಶ್ವಾಸಕೋಶಕ್ಕೆ ಪ್ರಾಣವಾಯು ಏನು ಹೋಗ್ತದಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರ. ಅದು ನಾಲಿಗೆ ಒಡ್ಡು ಮುರಿದು ಹೊಳ್ಳಿ ಜಕ್ಕೊಂಡು ಹೋಗ್ತಾರೆ. ನಾಲಿಗೆ ಉದ್ದು ಮಾಡ್ಕೊಂಡು ಒಳ್ಳೆ ಅಲ್ಲಿಗೆ ಅಂಗಳ ಮ್ಯಾಲ ಅಂಗಳ ಅಂತಿರಲ್ಲ ಬಾಯಿ ಒಳಗೆ ಮ್ಯಾಲ, ಅದು ಅಂಗಳದ ಮಾರ್ಗವಾಗಿ ಆ ಮೂಗಿನ ಛಿದ್ರದ ತನಕ ತಗೊಂಡು ಹೋಗ್ತಾರದು. ತಗೊಂಡೋಗಿ ಏನ್ ಮಾಡ್ಬೇಕು? ಪ್ರಾಣವಾಯುವನ್ನ ನಿಯಂತ್ರಣ ಮಾಡಬೇಕು. ಪ್ರಾಣವಾಯು ನಿಯಂತ್ರಣ ಮಾಡೋದಕ್ಕೆ ಊರ್ಧ್ವ ಗಮನದಿಂದ ಮೂರ್ಧನಿಯಲ್ಲಿ ಉಂಟಾಗುವ ಪ್ರಾಣವಾಯುವನ್ನು ನಿರೋಧಿಸುವುದರ ಸಲುವಾಗಿ ಬಾಯಿಯ ಅಂಗಳದಲ್ಲಿರುವ ಛಿದ್ರದಲ್ಲಿ ಲಂಬಕವಾದ ನಾಲಿಗೆಯನ್ನು ಹಚ್ಚುವುದು. ಬರೀ ನಾಲಿಗೆ ಟಚ್ ಮಾಡೋದು ಅಷ್ಟೇ ಅಲ್ಲ, ಕಡಿಗ ಮೂಗಿನೊಳಗೆ ತುರುಕಿ ಗಾಳಿ ಬಂದ್ ಮಾಡೋದು ಅಂತ ಸಾಧನೆ ಅದು. ಲಂಬಕವನ್ನ ನಾಲಿಗೆಯನ್ನು ಹಚ್ಚುವುದರಿಂದ ಅದಕ್ಕೆ ಖೇಚರಿ ಮುದ್ರಾ ಎನ್ನುತ್ತಾರೆ. ವಾಲ್ ಇದ್ದಂಗದು. ನಿಮ್ಮ ನಾಲಿಗೆ ವಾಲ್ ಇದ್ದಂಗ. ಎಷ್ಟು ಪ್ರಾಣವಾಯು ಬಿಡಬೇಕು, ಎಷ್ಟು ಪ್ರಾಣವಾಯು ಕಂಟ್ರೋಲ್ ಮಾಡಬೇಕು, ಪೂರಾ 0 ಪ್ರಾಣವಾಯುನು ಮಾಡಕ ಮತ್ತೆ ಫುಲ್ ಓಪನ್ ಮಾಡ್ಲಕ್ಕ ಒಂಥರ ವಾಲ್ ಗಟ್ಲೆ ಯೂಸ್ ಮಾಡ್ತಾರೆ ಈ ನಾಲಿಗೆ ಒಯ್ದ ಮೂಗಿನ ಬಲ್ಲಿ. ಅದರಿಂದ ಪೂರ್ಣ ಶರೀರದಲ್ಲಿರುವ ಕಾಮಾದಿ ವೃತ್ತಿರಹಿತ ವ್ಯಾಪಕವಾದ ಮನವು ಅಭಾವವಾಗುವುದರಿಂದ ಬಿಂದುವಾದ ಯಾವ ವೀರ್ಯವಿರುವುದೋ ಅದರ ರಕ್ಷಣೆಯಾಗುತ್ತದೆ. ಆದ್ದರಿಂದ ಭದ್ರಾ ಎಂದರೆ ಯೋಗಿಯ ಕಲ್ಯಾಣವಾಗುತ್ತದೆ. ಏನಾಗ್ತದಪ್ಪ? ಈ ರೀತಿ ಮಾಡಿ ಪ್ರಾಣವಾಯು ಕಂಟ್ರೋಲ್ ಮಾಡಿ ಏನ್ ಮಾಡ್ತದ? ಮನಸ್ಸು ಕಂಟ್ರೋಲ್ ಆಯ್ತು ಅಂದ್ರೆ ವೀರ್ಯ ರಕ್ಷಣೆ ಆಗ್ತದ. ಮನಸ್ಸು ಕಂಟ್ರೋಲ್ ಇಲ್ಲದಕ್ಕ ವೀರ್ಯ ಪತನ ಆಗ್ತಿರ್ತದ. ಮನಸ್ಸೇ ಕಂಟ್ರೋಲ್. ಈಗ ನಿಮ್ ಮನಸ್ಸಿನಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನೇನ್ ತಯಾರಾಗಕತ್ತವಲ್ಲ, ಇವೆಲ್ಲ ಓಸು ಎದಕ್ಕಂತಂದ್ರ ನಿಮ್ಮೊಳಗ ಪ್ರಾಣವಾಯುವಿನ ಸಂಚಲನ ನಡೆದದ್ದಕ್ಕೆ. ಆ ಪ್ರಾಣವಾಯುವೇ ಇಲ್ಲ ಅಂತಂದ್ರ ಮನಸ್ಸಿನೊಳಗ ಮನುಷ್ಯ ಇಲ್ಲ. ಅಲ್ಲಿ ಮನುಷ್ಯ ಇಲ್ಲ ಅಂತಂದ್ಮೇಲೆ ಮನಸ್ಸಿನೊಳಗಿನ ಕಾಮಾದಿಗಳು ಇಲ್ಲ ಅಷ್ಟೇ. ಅದಕ್ಕೆ ಪ್ರಾಣಾಯಾಮ ಮಾಡಿದ್ರಿ ಅಂತಂದ್ರ ಮನಸ್ಸಿಗೆ ಕಂಟ್ರೋಲ್ ಸಿಗ್ತದ ಪ್ರಾಣಾಯಾಮದಿಂದ. ಆ ಮನಸ್ಸಿನ ಕಂಟ್ರೋಲ್ನಿಂದ ಕಾಮಾದಿಗಳು ಕಂಟ್ರೋಲ್. ಸಿಂಪಲ್ ಅದ.
ನಿಮ್ಮ ಸ್ಥೂಲ ಶರೀರನೇ ಸೀನಿಯರ್. ಸ್ಥೂಲ ಶರೀರ ಸೀನಿಯರ್. ಮುಂದೇನಾಗ್ತದ? ಸ್ಥೂಲ ಶರೀರದೊಳಗೆ ಪ್ರಾಣ ಉತ್ಪನ್ನ ಆಗ್ತದ. ಸ್ಥೂಲ ಶರೀರದೊಳಗ ಪ್ರಾಣ ಉತ್ಪನ್ನ ಆಗ್ತದ. ಪ್ರಾಣದೊಳಗೆ ಏನು ಉತ್ಪನ್ನ ಆಗ್ತದ? ಮನಸ್ಸು ಉತ್ಪನ್ನ ಆಗ್ತದ. ಮನಸ್ಸಿನೊಳಗೆ ಏನು ಉತ್ಪನ್ನ ಆಗ್ತದ? ಕಾಮಾದಿ ವಿಷಯಾಸಕ್ತಿಗಳು ಉತ್ಪನ್ನ ಆಗ್ತವ. ಹೆಂಗ? ಎದ್ರಾಗ ಏನೇನ್ ಬರ್ತಾವ? ಸ್ಥೂಲ ಶರೀರ, ಅನ್ನಮಯ ಶರೀರ ಅದಲ್ಲ ಸ್ಥೂಲ ಶರೀರ. ಆ ಸ್ಥೂಲ ಶರೀರದಿಂದಲೇ ಪ್ರಾಣ ಉತ್ಪನ್ನ. ಪೃಥ್ವಿ ಅದು. ಪೃಥ್ವಿ ಮಣ್ಣು. ಎಲ್ಲೆಲ್ಲಿ ಮಣ್ಣು ಇರ್ತದ ಅಲ್ಲೆಲ್ಲಿ ಬೆಳಿ ಬರ್ತದಲ್ರಿ. ಒಂದು ಸಣ್ಣ ಸಸಿಗಳು ಅವು ಇವು ಬರ್ತಾವಿಲ್ಲ ಮೊಳಕೆ ಹೊಡೆದು. ಮಣ್ಣು ಎಲ್ಲೆಲ್ಲಿ ಇರ್ತದ ಅಲ್ಲೆಲ್ಲಿ ಒಂದು ಗಿಡ ಬಂದೇ ಬಿಡ್ತದೆ. ಪ್ರಾಣ ಪ್ರಕಟ ಆಗ್ತದ. ಪೃಥ್ವಿಯಲ್ಲಿ ಪ್ರಾಣ ಪ್ರಕಟ ಆಗ್ತದ. ಅದರಂಗೆ ನಿಮ್ಮ ಅನ್ನಮಯ ಶರೀರದೊಳಗ ಪ್ರಾಣ ಪ್ರಕಟ ಆಗ್ತದ. ಅನ್ನಮಯ ಶರೀರ ಅಂತಂದ್ರೆ ಪ್ರಾಣವಾಯುಲಿಂತ ಅನ್ನಮಯ ಶರೀರ ಜೀವಂತ ಇದ್ದದಕ್ಕೆ ಮತ್ತದು ಪ್ರಾಣವಾಯು ಅವೆಲ್ಲ ಇರವು. ಆ ಪ್ರಾಣವಾಯು ಆದಂತೆ ಅನ್ನಮಯ ಶರೀರ. ಸತ್ತ ಶರೀರದ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ ನಾವು, ಜೀವಂತ ಶರೀರದ ವಿಷಯ ಮಾತಾಡ್ಲಿಕ್ಕತ್ತೀವಿ. ಆ ಜೀವಂತ ಶರೀರದೊಳಗೆ ಪ್ರಾಣವಾಯು ಅದೆಲ್ಲ ಸಂಚಲನ ಇರೋದ್ರಿಂದ ಅಲ್ಲಿ ಒಂದು ಪ್ರಾಣಶಕ್ತಿ ಪ್ರಕಟ ಆಗ್ತದೆ. ಆ ಪ್ರಾಣಶಕ್ತಿಯ ಗುಣ ಏನು? ಅನ್ನಮಯ ಶರೀರದ ಗುಣ ಏನು? ಭೋಗ, ವಿಷಯ ಭೋಗ. ಶಬ್ದ ಸ್ಪರ್ಶ ರೂಪ ರಸಗಂಧ ಭೋಗಗಳು, ಅದೇ ಅದರ ಆಸೆ. ಅನ್ನಮಯ ಶರೀರ ಅದು ಹೆಂಗ್ ಭೋಗ ಇರ್ತದ ಹಂಗಂಗ ಅದಕ್ಕೊಂದು ಕ್ಷಣಿಕ ಸಮಾಧಾನ ಸಿಗ್ತಿರ್ತದೆ. ಅದು ಭೋಗದಿಂದ ಅದು ಆನಂದವಾಗಿ ಇದ್ದ ಮೇಲೆ ಮುಂದೇನಾಗ್ತದೆ? ಅದರೊಳಗ ಪ್ರಾಣಶಕ್ತಿ ಪ್ರಕಟ ಆಗ್ತದೆ. ಪ್ರಾಣಶಕ್ತಿದು ಏನ್ ಕೆಲಸ? ಬೆಳೀತದ, ದೊಡ್ಡದಾಕೋತದ. ಪ್ರಾಣ ಎಲ್ಲಿದ ಅದು ಬೆಳ್ಕೋತಿರೋದು ಅಷ್ಟೇ, ಬೆಳ್ಕೋತಿರ್ತದ. ಮತ್ತ ಪ್ರಾಣಶಕ್ತಿ ಒಂದು ಏನ್ ಮಾಡ್ತದಪ್ಪ ಕೆಲಸ ಅಂತಂದ್ರ ಹಸಿವು, ಬಾಯಾರಿಕೆ, ನಿದ್ರೆ ಏನೇನದವಲ್ಲ ಇವೆಲ್ಲ ಪ್ರಕಟ ಮಾಡ್ತದ. ಮತ್ತಿನ್ನೇನ್ ಮಾಡ್ತದ ಈ ಪ್ರಾಣಶಕ್ತಿ ಅಂದ್ರೆ ಇದ್ರೊಳಗೊಂದು ಸ್ವಭಾವ ಏನದ ಅಂದ್ರ ಅಟ್ಯಾಚ್ಮೆಂಟ್ ಆಗೋದಕ್ಕೆ ಹೋಗ್ತದೆ. ಇದಕ್ಕೊಂದು ರೋಗ, ಪ್ರಾಣದ ರೋಗ. ಅಟ್ಯಾಚ್ಮೆಂಟ್ ಆಗ್ಲಕ್ಕೆ ಹೋಗ್ತದೆ. ಎಲ್ಲಿ ಹಿತ ಆದ ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ತದ, ಎಲ್ಲಿ ಅಹಿತ ಆದ ಅಲ್ಲಿ ಡಿಟ್ಯಾಚ್ ಆಗೋತ್ ಹೋಗ್ತದೆ. ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಈ ಪ್ರಾಣದ ಸ್ವಭಾವ. ಯಾರು ಸ್ವಲ್ಪ ಹಚ್ಕೊಂಡು ಮಾತಾಡಿದ್ರು ಅಂದ್ರೆ ಅವ್ರ ಸಂಗಟ ಅಟ್ಯಾಚ್ ಆಗ್ಲಕ್ಕೆ ಹೋಗ್ತದೆ. ಆದ ಕೂಡ್ಲೇನೆ ಅವ್ರಿಗೆ ಬೆನ್ನತ್ತಿ ಜೀವ ತಿಲ್ಲಕತ್ರ ಅವ್ರು ಏನ್ ಮಾಡ್ತಾರೆ? ಅವರಿಗೂ ಕೆಲಸ ಬೊಗಸಿ ಇರ್ತವ. ಇದೇನಿದು ಹಿಂಗ್ ಗಂಟು ಬಿತ್ತಲ್ಲ ಅಂತ ಹೇಳಿ ಅದಕ್ಕೆ ಕಂಟ್ರೋಲ್ ಮಾಡಿಬಿಡ್ತಾರೆ. ಅವಾಗ ಮಾತ್ರ ಡಿಟ್ಯಾಚ್ ಆಗ್ತದೆ. ಇದು ಪ್ರಾಣದ ಕೆಲಸ. ಅಂತೀರಿ ನೋಡಿ, ಒಬ್ರಿಗೊಬ್ರು ಪ್ರೀತಿ ಇದ್ದವ್ರು ಅವ್ರಂದ್ರೆ ಭಾರಿ ಪಂಚ ಪ್ರಾಣರಿ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ. ಇದು ಪ್ರಾಣದ ಸ್ವಭಾವ. ಈ ಪ್ರಾಣದ ಸ್ವಭಾವ ಆದ್ಮೇಲೆ ಮುಂದೇನಾಗ್ತದೆ? ಎಲ್ಲಿ ಪ್ರಾಣ ಜಾಸ್ತಿ ಆಗ್ತದೆ ಆ ಪ್ರಾಣದೊಳಗೆ ಏನು ಉತ್ಪನ್ನ ಆಗ್ತದೆ? ಮನಸ್ಸು ಉತ್ಪನ್ನ ಆಗ್ತದೆ. ಮನಸ್ಸು ಉತ್ಪನ್ನ ಆಗ್ತದೆ. ಆ ಮನಸ್ಸು ಉತ್ಪನ್ನ ಆಯ್ತು ಅಂತಂದ್ರೆ ಏನದ? ಆ ಮನಸ್ಸಿನ ಒಳಗೆ ಅದು ಇಟ್ಕೊಂಡು ಬಂದದ ವಿಷಯಗಳು, ವಾಸನೆಗಳು, ಜನ್ಮಾಂತರದ ವಾಸನೆಗಳು ತಂದದದು. ಆ ಮನಸ್ಸು ಉತ್ಪನ್ನ ಆಗಿ ಮನಸ್ಸಿಗೆ ಯಾವಾಗ ಸಪೋರ್ಟ್ ಸಿಕ್ತು ಅದರೊಳಗಿನ ವಾಸನೆಗಳು ಪ್ರಕಟ ಮಾಡ್ಲಿಕ್ಕೆ ಬರ್ತವೆ. ಕಾಮಾದಿ ಬಯಕೆಗಳು ಆರಂಭ ಆಗ್ತವೆ. ಅದಕ್ಕೆ ನೀವು ಪ್ರಾಣಾಯಾಮ ಮಾಡಿದ ಮೇಲೆ ಅಲ್ಲಿ ಪ್ರಾಣಾಯಾಮದಿಂದ ಪ್ರಾಣನೇ ಕಂಟ್ರೋಲ್ ಮಾಡಿದ ಮೇಲೆ ಮನಸ್ಸನ್ನು ಕಂಟ್ರೋಲಾಗಿ ಬರ್ತದೆ. ಮನಸ್ಸನ್ನು ಕಂಟ್ರೋಲ್ ಬಂದ್ಮೇಲೆ ಅದರೊಳಗಿನ ಕಾಮಾದಿ ಬಯಕೆಗಳು ಕಂಟ್ರೋಲಾಗಿ ಬರ್ತವೆ. ಅದಕ್ಕೆ ಪ್ರಾಣಾಯಾಮ ಮಾಡಬೇಕು. ಜಗ್ಗಿ ಸಿಟ್ಟು ಬಂದದ ಇನ್ನೊಂದರ ಸ್ವಾಮಿ ಮೇಲ ಅಂದಾಗ ಏನ್ ಮಾಡ್ಬೇಕು? ಅದು ಪ್ರಕಟ ಮಾಡ್ಲಕ್ಕೂ ಬರಲ್ಲ, ಒಳಗೆ ಇಟ್ಕೊಳ್ಳಕ್ಕೂ ಆಗಲ್ಲ. ಸುಮ್ಮನೆ ಹಂಗೆ ಸಂಕಟ ಪಡ್ಕೋತಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಒಳಗೆ.
ಅದಕ್ಕೇನ್ ಮಾಡಬೇಕು? ಪ್ರಾಣಾಯಾಮ ಮಾಡಿಬಿಟ್ರಿ ಅಂತಂದ್ರ ಅದು ಒಳಗೂ ಉಳಿಯಲ್ಲ, ಹೊರಗೂ ಬರಲ್ಲ. ಯಾರ ಮೇಲಾರ ಸಿಟ್ಟು ಬಂತು, ಏನೋ ಒಂದು ಭಯಂಕರ ಸ್ಟ್ರೆಸ್ಸು, ಮತ್ತೇನೋ ಡಿಪ್ರೆಷನ್, ಏನೇನೋ ಅಂತಿರ್ತಾರೆ, ಹೊಸ ಶಬ್ದಗಳು ಕಲ್ತಾರೆ ಎಲ್ಲ. ಹೊಸ ಶಬ್ದ ಕಲ್ತಾರೆ, ಬರೀ ಶಬ್ದದ ಮೇಲೆ ಭಾರಿ ಚಂದ ಭಾಷಣ ಮಾಡ್ತಾರೆ, ಯಾರು ಪ್ರಾಕ್ಟೀಸ್ ಮಾಡಂಗಿಲ್ಲ. ಅದಕ್ಕೆ ಇವೆಲ್ಲ ಏನದವ, ಒತ್ತಡ, ಮನಸ್ಸಿಗೆ ಬಹಳ ಒತ್ತಡ ಬಂತು, ಏನೋ ಭಯಂಕರ ಬಯಕೆಗಳು ಅಥವಾ ಒಂಥರ ಖಿನ್ನತೆ ಏನಾರ ಆಯ್ತು ಅಂದ್ರೆ ಪ್ರಾಣಾಯಾಮ ಮಾಡಿಬಿಡಬೇಕು, ನಾರ್ಮಲ್ಲಿಗೆ ಬಂದ್ಬಿಡ್ತೀರಿ. ಅದಕ್ಕೆ ಇಲ್ಲಿ ಏನ್ ಮಾಡ್ಯಾನ, ವಾಲ್ಗತ್ಲೆ ಯೂಸ್ ಮಾಡ್ತಾನೆ. ಮೂಗನ್ನ ಹಿಂದಿನ ಅಂಗಳದಾಗ ಒಯ್ದು ಆ ಮೂಗಿನಿಂದ ಪ್ರಾಣವಾಯು ಏನು ಹರಿದಾಡ್ತದಲ್ಲ, ಆ ಪ್ರಾಣವಾಯುವಿಗೆ ಎಷ್ಟು ಬೇಕು ಅಷ್ಟೇ ಮಂದ 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 ಮಾಡ್ಕೋತ ಕಡಿಗೆ ಪ್ರಾಣವಾಯು ಸಂಚಲನ ಇಲ್ಲದಂಗ ಮಾಡಿಕೊಂಡು ಗಟ್ಟಿ ಕುಂದ್ರಂಥದ್ದು ಒಂದು ಯೋಗ. ಅದಕ್ಕೆ ಖೇಚರಿ 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 ಖೇಕಾರಿ ಅಂತನೂ ಅಂತಾರೆ. ಇದಕ್ಕೆ ದೊಡ್ಡ ಖನು ಅಂತಾರ, ಸಣ್ಣ ಖನು ಅಂತಾರೆ. ಖೇಚರಿನಿ ಅನ್ಬೇಕಂತಿಲ್ಲ, ಸಣ್ಣ ಖೇಚರಿ ಅಂದ್ರೂ ಒಂದೇ, ಮತ್ತು ಇನ್ನೊಂದು ಖೇಕಾರಿ ಅಂದ್ರೂ ಒಂದೇ. ನಾಲಿಗೆಯನ್ನು ಮಡಿಚಿ ತುದಿಯು ಮೃದುವಾದ ಮೇಲಿನ ಅಂಗುಳವನ್ನ ದಾಟಿ ಮೂಗಿನ ದಾರಿಯಲ್ಲಿ ಪ್ರವೇಶಿಸುವುದು. ಆ ಮೂಗಿನ ದಾರಿ ಒಳಗೆ ಪ್ರವೇಶ ಮಾಡೋದಕ್ಕೇನಂತಾರ? ಮೂರ್ಧನಿ, ಮೂರ್ತನಿ ಅಂತಾರ. ಆ ಮೂಗಿನ ದಾರಿ, ಪ್ರಾಣವಾಯುವ ಹರಿದಾಡುವಂತ ಒಂದು ಮೂಗಿನ ದಾರಿ ಏನದ, ಮೂಗಿನೊಳಗೆ ಸಂಧಿ, ಅಲ್ಲಿ ಏನದಂತ್ರ ಸಿಹಿಯಾದ ಮಕರಂದ ಆದ. ನೋಡ್ರಿ, ಮೂಗಿನ ತುದಿಗೆ ಸಿಂಬಳ ನಿಮಗ ಉಪ್ಪ ಹುಳಿ ಏನಾರ ಇರಬಹುದು. ಇದು ಮೂಗಿನ ದಾರಿ ಮ್ಯಾಲ ಮೂಗಿಲಿಂತ ಗಾಳಿ ಏನು ಶ್ವಾಸಕೋಶಕ್ಕೆ ಹೋಗ್ತದಲ್ಲ, ಅಲ್ಲಿ ಮ್ಯಾಲ ಹೋದ್ರ ಸಿಹಿಯಾದ ಮಕರಂದ ಆದ ಅಂತ. ಒಂದು ಸಾರಿ ನಿಮ್ಮ ನಾಲಿಗೆ ಆ ಮೂಗಿನ ದಾರಿ ಒಳಗೆ ಹೋಯ್ತು ಅಂತಂದ್ರೆ ಆ ಸಿಹಿಯಾದ ಮಕರಂದ ಅನುಭವಿಸ್ಲಕತ್ತಿದ ಮ್ಯಾಲ ಈ ಹೊರಗಿನ ವಿಷಯಗಳೇ ಬೇಕಾಗಿಲ್ಲ. ಹುಳಿ, ಉಪ್ಪ, ಖಾರ, ಎಣ್ಣೆ ಇವೇನು ಬೇಕಾಗಿಲ್ಲ, ರುಚಿ. ಅದಕ್ಕೆ ಅಂತಾರ, ನಿಮ್ಮ ಸುಖ ನಿಮ್ಮೊಳಗೆ ಆದ, ನಿಮ್ಮ ಆನಂದ ನಿಮ್ಮೊಳಗೆ ಆದ. ಅಂದ್ರೆ ನಿಮ್ಮ ಶರೀರದೊಳಗೆ ಈ ಜಗತ್ತಿನೊಳಗಿರುವಂತ ಪಂಚ ವಿಷಯಗಳಿಗಿಂತ ಮೀರಿಸುವಂತ ಒಂದು ಮಕರಂದ ನಿಮ್ಮ ಮೂಗಿನ ದಾರಿ ಒಳಗ ಆದ. ಇದಕ್ಕೆ ಏನಂತಾರಂದ್ರ ರಾಜಯೋಗದ ಮುಂದುವರಿದ ಭಾಗ, ರಾಜಯೋಗದ ಅಡ್ವಾನ್ಸ್ಡ್ ರಾಜಯೋಗ ಅಂತಾರೆ ಇದಕ್ಕೆ. ಅಂತ ಒಂದು ಪ್ರಾಕ್ಟೀಸ್. ಈ ಖೇಚರಿ ಯೋಗದ ಬಗ್ಗೆ ಹಠಯೋಗ ಪ್ರದೀಪಿಕೆ ಅಂತ ಒಂದು ಗ್ರಂಥ ಅದ, ಘೇರಾಂಡ ಸಂಹಿತೆ ಅಂತ ಒಂದು ಗ್ರಂಥ ಅದ. ಅವುಗಳಲ್ಲಿ ಏನ್ ಮಾಡ್ಯಾರ, ಈ ಖೇಚರಿ ಯೋಗದ ಬಗ್ಗೆ ಡಿಟೇಲ್ ಆಗಿ ಕೊಟ್ಟಾರ. ಹಠಯೋಗ ಪ್ರದೀಪಿಕೆ ಎಲ್ಲಿ ಬಸ್ ಸ್ಟ್ಯಾಂಡ್ನಾಗ ಸಿಗ್ತಾವ ನೋಡ್ರಿ. ಘೇರಾಂಡ ಸಂಹಿತೆ ಕೇಳಿ ನೋಡಿಲ್ಲ, ಹಠಯೋಗ ಪ್ರದೀಪಿಕೆ ಅಂತ ಸಿಗ್ತಾವ. ಮತ್ತ ತಗೊಂಡು ಏನಾರು ಪ್ರಾಕ್ಟೀಸ್ ಮಾಡಿರಿ, ಎಲ್ಲಾರ ಗದ್ದಲ್ಗಳಂಗ್ಯಾರಿ. ಅದಕ್ಕೆ ಗುರು ಬೇಕು, ಬರೇ ಬುಕ್ಲಿಂತ ಮಾಡ್ಲಕ್ ಹೋಗ್ಬಾರ್ದು. ಒಬ್ಬ ಗುರು ಇದ್ರೆ ಅವೆಲ್ಲ ಮಾಡ್ಲಕ್ ಬರ್ತು. ಖೇಚರಿ ಮುದ್ರೆ, ನಾಲಿಗೆಯ ಲಾಕ್ ಮುದ್ರೆ, ನಾಲಿಗೆಯನ್ನು ಹಿಂದಕ್ಕೆ ಸುತ್ತಿಕೊಳ್ಳುವ ಮುದ್ರೆ, ನಾಲಿಗೆಯನ್ನು ಮೂಗಿನ ಕುಹರದೊಳಗೆ ತೂರಿಸುವ ಮುದ್ರೆ, ಪ್ರಜ್ಞೆಯ ಉನ್ನತ ಸ್ಥಿತಿಗಳ ಸಾಧನೆಯ ಮುದ್ರೆ. ಅಲ್ಲಿ ಏನಾಗ್ತದ, ನಿಮ್ಮೊಳಗೊಂದು ಪ್ರಜ್ಞೆ ಅದಲ್ಲ, ಅದರದ್ದು ಉನ್ನತವಾದ ಸ್ಥಿತಿ ಅನುಭವ ಮಾಡ್ಕೊಳ್ಳಕ್ಕ ಈ ಮುದ್ರೆ ಮಾಡಬೇಕಾಗ್ತದೆ. ಭೌತಿಕ ದೇಹದಲ್ಲಿ ಪ್ರಾಣ ಅಥವಾ ಜೀವಶಕ್ತಿಯ ಹರಿಯುವಿಕೆಯನ್ನು ನಿಯಂತ್ರಿಸುವ ಮುದ್ರೆ. ಎಂತ ಇದು ನೋಡ್ರಿ, ಭೌತಿಕ ದೇಹದಲ್ಲಿ ಪ್ರಾಣ ಅಥವಾ ಜೀವಶಕ್ತಿ ಹರಿಯುವಿಕೆಯನ್ನು ಅದೇ ಮತ್ತೆ ಹೇಳಿದ್ನಲ್ಲ, ಪ್ರಾಣವಾಯು ಪ್ರಾಣಶಕ್ತಿ ಅದು ಹರಿದಾಡ್ಲಾರ್ದಂಗ ಅದನ್ನು ನಿಲ್ಲಿಸಂತ ಮುದ್ರೆ. ಅದು ಸ್ತಂಭನ ಅಂತ ಯೋಗಿಗಳು ಅದರ, ಅದಕ್ಕೆ ಸಂಬಂಧಪಟ್ಟಂತ ಯೋಗಿಗಳದರ ಹುಡುಕಿಕೊಂಡು ಹೋಗ್ಬೇಕು.
ಒಬ್ಬ ಫೇಮಸ್ ಆದ ಯೋಗಿ ಅಂತೂ ಒಬ್ಬ ಅದನ, ಪತಂಜಲಿ ಬಾಬಾ ರಾಮದೇವ್ ಅಂತ. ಅಂತಲ್ಲಿ ಹೋದ್ರೆ ಅವರು ಈ ಖೇಚರಿ ಮುದ್ರೆ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೂ ಅವಶ್ಯಕತೆ ಇತ್ತು, ಇಂಥದ್ದು ಅನುಭವಿಸಬೇಕು ಅಂತಂದ್ರೆ ಎದರ ಸಲುವಾಗಿ ಪ್ರಜ್ಞೆಯ ಉನ್ನತ ಸ್ಥಿತಿಯ ಅನುಭವ ಪಡ್ಕೋಬೇಕು. ನಮ್ಮ ಪ್ರಜ್ಞೆ ಒಳಗ ಒಂದು ಉನ್ನತವಾದ ಸ್ಥಿತಿ ಅದ, ಮೋಕ್ಷದ ಸ್ಥಿತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅದನ್ನು ಅನುಭವಿಸಬೇಕು ಅಂತಂದ್ರೆ ಈ ರೀತಿ ಯೋಗದ ಮೂಲಕ ಪಡ್ಕೋಬೇಕು ಅಂತಂದ್ರೆ ಒಬ್ಬ ಯೋಗಿಯಲ್ಲಿ ನಾವು ಅನುಭವಿಕರಲ್ಲಿ ಹೋಗಿ, ಹೆಂಗ ನಾವು ಡಾಕ್ಟರ್ಗಳ ಬಳಿ ಹೋಗ್ಬೇಕಾದ್ರೆ ಚಲೋ ಡಾಕ್ಟರ್ ಅದನ್ನ ಎಲ್ಲೋ ಪೇಷಂಟ್ಗಳ ಅಭಿಪ್ರಾಯ ಏನದ ಅವೆಲ್ಲ ನೋಡ್ಕೊಂಡು ಹೆಂಗೆ ಹೋಗ್ತೀವಿ, ಅದೇ ರೀತಿ ಅವ್ ಮತ್ತೆ ಯಾರ್ಯಾರ ಮೇಲೆ ಇದು ಪ್ರಯೋಗ ಮಾಡಿ ಸಕ್ಸಸ್ ಮಾಡ್ಯಾನ ಅವೆಲ್ಲ ಕೇಳ್ಕೊಂಡು ನಾವು ಅದು ಮಾಡಬೇಕಾಗ್ತದೆ. ಇದಕ್ಕೆ ಪೂರ್ವ ಸಿದ್ಧತೆ ಏನಪ್ಪ? ಖೇಚರಿ ಮುದ್ರೆಗೆ ಪೂರ್ವ ಸಿದ್ಧತೆ ಅಂದ್ರೆ ಮೂಲ ಧ್ಯಾನ ತಂತ್ರಗಳು, ಮತ್ತೆ ಯೋಗ ಮುದ್ರೆಗಳು, ಮತ್ತೆ ಜಾಲಂಧರ ಬಂಧ, ಮೂಲ ಬಂಧ, ಉಡ್ಡಿಯಾನ ಬಂಧ, ಶಾಂಭವಿ ಮುದ್ರಾ, ಉಜಯಿ ಪ್ರಾಣಾಯಾಮ. ಇವೆಲ್ಲ ಮೊದಲು ತಯಾರಿರ್ಬೇಕು. ಇವೆಲ್ಲ ಬರ್ತವೇನಂತ ಕೇಳ್ತಾರವ್ರು. ಇವು ಯಾವ ಬರಂಗಿಲ್ಲ ನನ್ನ ಸೀದಾ ಕಾಲೆಗೈಲೆ ಯೋಗಿ ಬಲ್ಲು ಆದ್ರೆ ಆಗಂಗಿಲ್ಲ. ಮೊದಲು ಇವು ಖೇಚರಿ ಮುದ್ರೆ ಮಾಡ್ಬೇಕಾದ್ರೆ ಅಂಥದ್ದೊಂದು ನಾಲ್ಗಿನೇ ಸೀಳಿ ಉದ್ದ ಮಾಡ್ಕೊಂಡು ಮೂಗ್ನ ತೂರ್ಕೋಬೇಕಾದ್ರೆ ಮನಸ್ಸು ತಯಾರಾಗಬೇಕಲ್ಲ. ಸುಮ್ಮನೆ ಒಮ್ಮಿದೊಮ್ಮಿಗೆ ಹೆಂಗಾತು? ಅಂತಃಕರಣ ಹದ ಆಗ್ಬೇಕಾದ್ರೆ ಮೂಲದಲ್ಲಿ ಧ್ಯಾನ ಮತ್ತೆ ಧ್ಯಾನದ ತಂತ್ರಗಳ ಪ್ರಕಾರ ಮಾಡಬೇಕು. ಮತ್ತೆ ಯೋಗ ಮುದ್ರೆಗಳು ಹಾಕೋದು ಬರಬೇಕು. ಜಾಲಂಧರ ಬಂದ, ಮೂಲ ಬಂದ, ಉಡ್ಡಿಯಾನ ಬಂದ, ಶಾಂಭವಿ ಮುದ್ರಾ, ಉಜಯಿ ಪ್ರಾಣಾಯಾಮ, ಹಿಂಗೆಲ್ಲ ಆಗಿ ನಾಲಿಗೆಯನ್ನ ಸಿದ್ಧಪಡಿಸುವಿಕೆ. ಮೊದಲು ನಾಲಿಗೆ ಸಿದ್ಧಪಡಿಸಿ ತಾವಲ್ಯ ಕ್ರಿಯಾ ಅಂತಂದ್ರೇನು? ನಾಲಿಗೆ ಅಂಗುಳಿನ ವ್ಯಾಯಾಮ. ಅದಕ್ಕೆ ನಾಲಿಗೆಗೆ ಅಂಗಳ ಕಡೆ ಒಯ್ಯೋದು ಪ್ರಾಕ್ಟೀಸ್ ಮಾಡಬೇಕು. ಸುಮ್ ಹಂಗೆ ಮಾಡ್ರಿ, ಏನ್ ತಪ್ಪಿಲ್ಲ. ಸುಮ್ ಹಂಗೆ ನಾಲ್ಗಿ ಕೊಯ್ಕೊಳ್ಳಾರ್ದೆ ಸುಮ್ ಮಾಡೋದಪ್ಪ. ಹಿಂಗ ನಾಲ್ಗಿ ಒಳ್ಳಿ ಮಡಿಚಿಟ್ಕೊಳ್ಳೋದಕ್ಕೆ ಏನ್ ತ್ರಾಸ ಆಗ್ತದೆ ನಿಮಗೆ? ನಾಲ್ಗಿ ಒಳ್ಳೆ ಮಡಿಚಿಟ್ಕೊಳ್ಳೋಕೆ ಏನ್ ರೊಕ್ಕ ಹತ್ತದ, ರೂಪಾಯಿ ಹತ್ತದ್ರಿ? ಏನಿಲ್ಲಲ್ಲ. ಏನಾರ ಯಾರಿಗಾರ ಬೈಬಾರ್ದು, ಆದ್ರೂ ಬೈಬೇಕತ್ ಮನಸ್ಸು ಹೇಳಕತ್ತದ, ನಾಲ್ಗಿ ಚಾಚಲಕತ್ತದ ಅಂದತ್ನಾಗ ಅದನ್ನ ಏನ್ ಮಾಡ್ಬೇಕು? ಹೊಳ್ಳಿ ಮಡಿಚಿ ಬಾಯಾಗ ಇಟ್ಕೊಂಡು ಮಡಿಚಿ ಬಿಡಕ್ಕ, ಹೊಳ್ಳಿ ಮಡಿಚಿ ಬಿಡ್ಬೇಕು. ಮಡಿಚಿ ಬಾಯ ಗಟ್ಟಿಯಾಗಿ ಇಟ್ಕೋಬೇಕು. ನಾಲ್ಗಿ ಮಡಿಚಿ ಹಂಗೆ ಇಟ್ಕೊಳಕ್ ಮಡಿಚಿ ಇಟ್ಕೊಳಕ್ ಬರ್ತದಲ್ರಿ ನಾಲ್ಗಿ ಹೊಳ್ಳಿ ಉಲ್ಟಾ. ಮೊದಲು ನಾಲ್ಗಿ ಮಡಿಚಿ ಇಟ್ಕೊಳ್ಳೋದು ಒಂದನೇ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ? ಸಾವಕಾಶದ ನಾಲ್ಗಿ ಅಂಗಳದಾಗ ಹಿಂಗ್ ಒಳಗ್ ಒಯ್ಯ ಪ್ರಾಕ್ಟೀಸ್ ಮಾಡ್ರಿ. ಕೊಯ್ಲಾರ್ದೆ ಮಾಡ್ಕೋರಿ. ಅದೇನ್ರ ಕೊಯ್ಕೊಂಡಿಕೆ ಮತ್ತೆ ಉದ್ದು ಮಾಡ್ಕೊಳಕ್ ಹೋಯ್ದಿರಿ, ಕೊಯ್ಲಾರ್ದೆ ಟಚ್ ಮಾಡ್ಲಕ್ ಟ್ರೈ ಮಾಡ್ರಿ ಅಂಗಳಕ್ಕೆ. ಅಲ್ಲಿ ಒಂದು ಸಪ್ಪಂದು ಬರ್ತದದು ಟೇಸ್ಟ್, ಸಪ್ಪಗಿರ್ತದ ಟೇಸ್ಟ್. ಅಲ್ಲಿಗೆ ಬರತನ ಹೋಗ್ಬೇಕು ನಾವು. ಅದು ಅಮೃತ, ಅದು ಸಪ್ಪಗೆ ಬರೋದು. ಅಲ್ಲಿ ಅಮೃತ ಉತ್ಪನ್ನ ಆಗ್ತಿರ್ತದ. ಸಪ್ಪಗ ಅದು ರುಚಿ ಅಲ್ಲ, ಹುಳಿ ಅಲ್ಲ, ಖಾರ ಅಲ್ಲ, ಏನೇನು ಅಲ್ಲ, ಸಿಹಿ ಅಲ್ಲ, ಏನೇನು ಅಲ್ಲ. ಸಪ್ಪಗೇನದಲ್ಲ ಅದೇ ಅಮೃತ. ಅದ್ರೊಳಗೆ ಎಷ್ಟು ಶಕ್ತಿ ಆದಂತಂದ್ರ, ನೀವೇನೀಗ ಊಟ ಮಾಡ್ಲಕತ್ತೀರಲ್ಲ ಅವೆಲ್ಲ ಓಸು ಏನದವ ರಸಗೊಬ್ಬರಗಳು ಹಾಕಿ ಬೆಳೆಸಿದ್ವು. ಅವೇನ್ ನ್ಯಾಚುರಲ್ ಆರ್ಗ್ಯಾನಿಕ್ ಅಲ್ಲ. ಮತ್ತ ಅದಕ್ಕೆ ಹುಳ ಹತ್ತಬಾರ್ದತ್ ಎಷ್ಟೋ ಕೀಟನಾಶಗಳನ್ನು ಹೊಡೆದು ನಿಮ್ಮ ಕಿರಣಿ ಕೈಪಲ್ಯ ಎಲ್ಲ ಮನೆಗೆ ಬರ್ಲಕತ್ತದ. ಅದ್ರೊಳಗ ಅರ್ಧಕ್ಕರ್ಧ ವಿಷನೇ ತುಂಬಿರ್ತದ ದವಸ ಧಾನ್ಯದೊಳಗೆ.
ಅಂತ ದವಸ ಧಾನ್ಯಗಳು ವಿಷಪೂರಿತವಾದಂತ ದವಸ ಧಾನ್ಯಗಳು ತಿಂದ್ರು ಇನ್ನ ಬದುಕಲಕತ್ತೀವಲ್ಲ, ಎದರ್ಲಿಂತ ಬದುಕಲಕತ್ತೀವಿ ಅಂದ್ರ ನಿಮ್ಮ ಬಾಯಿಯೊಳಗ ಅಂಗಳದೊಳಗ ಒಂದು ಅಮೃತ ಉತ್ಪನ್ನ ಆಗ್ಲಕತ್ತದಲ್ಲ, ಆ ಅಮೃತದ ಪವರ್ ಮೇಲೆ ನೀವು ಬದುಕಲಕತ್ತೀರಿ. ಅಮೃತದ ಪವರು ಜಾಸ್ತಿ ಯಾರಿಗಾದ ಅವ್ರಿಗೆ ಏನಾಗ್ತದ, ಅದು ವಿಷ ತಿಂದದ್ದನ್ನು ಡೈಜೆಸ್ಟ್ ಆಗಿಬಿಡ್ತದ, ಅದು ಜೀರ್ಣಾಗಿ ಮಲ ಮೂತ್ರಗಳ ಮೂಲಕ ಹೊರಗೆ ಹೋಗಿಬಿಡ್ತದ. ಯಾರಿಗದ ಅಮೃತದ ಪವರ್ ಕಡಿಮೆ ಇರ್ತದ ಅವ್ರಿಗೆ ಅಲರ್ಜಿ ಅಂತಾರ, ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಅಂತಾರ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತಾರ, ಅವರಿಗೆ ಏನು ಲಿವರ್ ಪ್ರಾಬ್ಲಮ್ ಅಂತಾರ. ಎದಕ್ಕಂತಾರ ಅಂದ್ರೆ ಅವ್ರ ಒಳಗೆ ಅಮೃತದ ಪ್ರಮಾಣ ಕಡಿಮೆ ಅದ. ಅದು ಅಮೃತದ ಪ್ರಮಾಣ ಯಾಕೆ ಕಡಿಮೆ ಅದ ಅಂತಂದ್ರೆ ಯೋಗ ಸಾಧನೆಗಳು ಇಲ್ಲ, ಜ್ಞಾನ ಯೋಗ ಸಾಧನೆ ಇಲ್ಲ, ಕ್ರಿಯಾಯೋಗ ಸಾಧನೆ ಇಲ್ಲ, ಉಪಾಸನ ಯೋಗ ಸಾಧನೆಗಳಿಲ್ಲ, ಧ್ಯಾನ ಇಲ್ಲ, ಪೂಜಾ ಪಾಠ ಏನೇನು ಇಲ್ಲ. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳಂತ ಯಾವ ವ್ಯವಸ್ಥೆನೂ ಅವನೊಳಗೆ ಇಲ್ಲ. ಅಂಥವ್ರಿಗೇನಾಗ್ತದ, ಮತ್ತ ಅವಯವಗಳು ಹಾಳಾಗೋಗ್ಬಿಡ್ತವೆ. ಯಾಕಂದ್ರೆ ಅವರೊಳಗ ಅದನ್ನ ಅಮೃತ ಉತ್ಪನ್ನ ಮಾಡುವಂತ ನಿಮ್ಮ ಯೋಗ ಸಾಧನೆಯಿಂದ ನಿಮ್ಮೊಳಗೆ ಅಮೃತ ಉತ್ಪನ್ನ ಆಗ್ತದೆ. ಆ ಅಮೃತದ ಶಕ್ತಿಲಿಂತೆ ಏನಾಗ್ತದೆ, ಎಷ್ಟೇ ವಿಷಪೂರಿತ ವಸ್ತುಗಳು ಒಳಗೆ ಬಂದರೂ ಸಹಿತ ಅದನ್ನ ಡೈಜೆಸ್ಟ್ ಮಾಡಿ ಬಿಸಾಕಷ್ಟು ಶಕ್ತಿ ಅದರೊಳಗಿರೋದ್ರಿಂದ ಅವ ಆರಾಮ ಬದುಕ್ತಾನ. ಹಿಂಗ ಅದಕ್ಕೆ ನಾಲಿಗೆಯನ್ನು ಸಿದ್ಧಪಡಿಸುವಿಕೆ ತಾಬಲ್ಯ ಕ್ರಿಯಾ. ನಾಲಿಗೆ ಮಡಿಸಿ ಒಳ್ಳಿ ಇಟ್ಕೊಂಡು ಹಿಂದಕ್ಕೆ ಒಯ್ದು ಮೂಗಿನ ಸಂಧಿ ಟಚ್ ಮಾಡಷ್ಟು ಪ್ರಯತ್ನ ಮಾಡ್ರಿ. ಮಧ್ಯದಲ್ಲಿ ಒಂದಿಷ್ಟು ನಿಮಗ ಸಪ್ಪಂದು ಇದು ಸಿಗ್ತದೆ, ಟೇಸ್ಟ್ ಸಿಗ್ತದೆ. ಅದಾದ್ಮೇಲೆ ಮಕರಂದದಂತೆ ಮಧುರವಾದದ್ದು ಏನೋ ಇರ್ತದಂತ, ಅದು ಏನಿರ್ತದ ಅಲ್ಲಿ ತನಕ ನಮ್ಗೆ ಗೊತ್ತಿಲ್ಲ, ಅದು ಮುಂದೆ ಹೋಗಿಲ್ಲ. ನಾವು ತಪ್ಪಂದ್ರ ತನಕ ಅಷ್ಟೇ ಗೊತ್ತದ. ದಿವ್ಯ ಜ್ಯೋತಿ ಜಾಗೃತ ಸಂಸ್ಥಾನ ಅಂತ ಬರ್ತಾರ, ಆ ಮೇಡಮ್ಗಳು ಬರ್ತಾರ. ಬೇಕಿದ್ರೆ ಅವ್ರ ಕಾರ್ಯಕ್ರಮ ಇದ್ದ ಕರೆಸ್ತೀವಿ, ಬರ್ರಿ, ನಿಮಗೆಲ್ಲ ದೀಕ್ಷೆ ಕೊಟ್ಟು ನಿಮ್ಮೊಳಗಿನ ಶಬ್ದ, ನಾದ, ಬಿಂದು, ಕ್ರಿಯಾ, ಅಮೃತ ಏನೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ಕೊಡ್ತಾರ. ಅದು ನಮ್ಗ ಮಾಡಿಸ್ಯಾರ, ನಮ್ಗ ಒಂದಿಟ್ಟು ಆಗ್ಯದ. ನೀವು ಬೇಕಿದ್ರೆ ಬರ್ತಿದ್ರಿ ಅಂತಂದ್ರೆ ಹೇಳ್ರಿ. ಇಲ್ಲ ಅದು ಬೆಂಗಳೂರಾಗ ಅದು ಕಾರ್ಯಕ್ರಮ ನಡೆದಾಗ ಹೋಗಂತ್ರಿ. ಅವ್ರು ಏನ್ ಸರಳ ನಿಮ್ಮ ಮಕ್ಕಳಿದ್ದಟ್ಟೆ ಚಲೋ ಹುಡುಗರು ಸನ್ಯಾಸಿಗಳು ಆಗ್ಬಿಟ್ಟಾರ, ಸಣ್ಣ ಹುಡುಗರು. ಇಲ್ಲ ಯೂಟ್ಯೂಬ್ನ ಹುಡ್ಕೊಳ್ರಿ, ದಿವ್ಯ ಜ್ಯೋತಿ ಜಾಗೃತಿ ಸಂಸ್ಥಾನ ಅಶುತೋಷ್ ಬಾಬಾ ಅಂತ ಬರ್ತಾರೆ. ಅಶುತೋಷ್ ಬಾಬಾ ಶರೀರ ಬಿಟ್ಟು ಒಂದು 10-15 ವರ್ಷ ಇತ್ತು. ಮತ್ತ ಈ ಶರೀರ ಎಲ್ಲರ ಮಣ್ಣು ಮಾಡಿರಿ, ಸುಟ್ಟಿರಿ, ಅಂಥದ್ದು ಮಾಡ್ಬೇಡ್ರಿ, ಮತ್ತ ಅದ್ರಾಗ ಒಳಗೆ ಬರ್ತೀನಿ ಅಂತ ಹೇಳಿಕೆ ಹೋಗಕ್ಕೆ ಹೋಗ್ಲಾರ್ದ ಹಿಂಗೆ ಹೇಳಿಕೆ ಹೋಗ್ಬಿಟ್ಟಾರ. ಅವ್ರ ಶರೀರ ಇವ್ರು ಏರ್ ಕಂಡೀಷನ್ ರೂಮ್ನಾಗ ಇಟ್ಕೊಂಡು ಕೂತ್ಬಿಟ್ಟಾರೆ. ಎಲ್ಲರೂ ಬಾಬಾ ಮತ್ತೆ ಜೀವಂತಾಗಿ ಒಳ್ಳೆ ಬರ್ತಾರ ಅಂತ. ಅದು ಒಂದು ನಳದು. ಎಲ್ಲಿ ಡೆಲ್ಲಿ ಹತ್ರ ಯಾವಾಗ ಒಂದು ಊರು ಹೇಳ್ತಾರ, ಆ ಊರಾಗ ಇಟ್ಕೊಂಡು ಕೂತಾರ. ಈಗ ಅಶುತೋಷ್ ಬಾಬಾ ದಿವ್ಯ ಜ್ಯೋತಿ ಜಾಗೃತಿ ಸಂಸ್ಥಾನ ಅಂತೇಳಿ ಯೂಟ್ಯೂಬ್ನಾಗ ಹೊಡ್ಕೊಂಡ್ರಿ ಅಂತಂದ್ರ ಭಯಂಕರ ದೊಡ್ಡ ಪ್ರೋಗ್ರಾಮ್ಗಳು, ಜಗ್ಗಿ ಭಜನಿಗಳು. ಅದು ಒಂದು ಲೋಕನೇ ಬೇರೆ ಮಾತು. ಒಬ್ಬೊಬ್ರದ್ದು ಒಂದೊಂದು ಭಾರಿ ಅದ. ಹಿಂಗಾಗಿ ಯಾವುದರೇ ಒಂದು ಭಾರಿ ಅಂತೇಳಿ ಅದರದ್ದು ಬೆನ್ನ ಹತ್ಲಕ್ಕೂ ಹೋಗ್ಬಾರ್ದು. ಮತ್ತ ನಮ್ಮಲ್ಲಿ ಏನದ ತಿಳಕೆ ಸುಮ್ಮನು ಕುಂದಿರ್ಬಾರ್ದು. ನಮ್ಮಲ್ಲಿ ಏನದ ನಮ್ಮ ಕೆಲಸ ನಾವು ಮಾಡ್ಕೊತಿರ್ಬೇಕು, ಯಾವ್ದ್ರದ್ದು ಬೆನ್ನ ಹತ್ಲಕ್ ಹೋಗ್ಬಾರ್ದು. ಇದು ಒಂದು ಕಲಿಬೇಕು ನೀವು. ಇದು ಕಲ್ತಿಲಿಲ್ಲ ಅಂತಂದ್ರೆ ಎದರ್ದಾರ ಬೆನ್ನ ಹತ್ತಿ ಹೋಗಿ ಅವು ಏನು ಅವ್ರು ಮುಂದೆ ಹೋದಂಗ ನಮಗ್ ಕರ್ಕೊಂಡೋಗಿ ದಂಡಿಗೆ ಹಚ್ತಾರೆ. ನಮ್ಗೆ ಯಾರು ದಂಡಿಗೆ ಹಚ್ತಾರೇನ್ರಿ? ಯಾರು ದಂಡಿಗೆ ಹಚ್ಚಲ್ಲ. ನಮ್ಮ ಪ್ರಯತ್ನದಿಂದ ನಾವೇ ಹತ್ಕೋಬೇಕು. ಅದಕ್ಕೆ ನಮ್ಮ ಪ್ರಯತ್ನದಾಗ ನಾವಿರ್ಬೇಕು. ಎದರದು ಬೆನ್ನ ಹತ್ತಿ ಯಾವುದರ ಒಂದು ಬ್ಯಾನರ್ ಹಿಡ್ಕೊಂಡು ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ ಹೋಗಿ ದಂಡಿಗೆ ಹಚ್ಚೋದ್ ಬಿಟ್ಟು ಏನೇನು ಆಗ್ಲಕತ್ತದ ನೋಡ್ರಿ. ಅದು ನಿಮ್ಮೊಳಗೆ ನೀವು ಕೂತು ಸಾಧನೆ ಮಾಡಿದ್ರೆ ನೀವು ದಂಡಿಗೆ ಹಚ್ಚಿರ್ತೀರಿ ಹೊರತು
ಬಸವಣ್ಣನ ಫೇಮಸ್ ಮಾಡ್ಲಕ್ ಹೋಗಿ ಏನೇನು ಪರಿಸ್ಥಿತಿಗಳು ಆಗ್ಲಕತ್ತಾವ. ಬಸವಣ್ಣ ಫೇಮಸ್ ನಾವೇನ್ ಮಾಡ್ತೀವಿ? ನಿಮ್ಮ ಒಳಗಿನ ಅರಿವನ್ನ ಗುರುವನ್ನಾಗಿ ಮಾಡ್ಕೊಳ್ಳೋದು ಬಿಟ್ಟು ಬಸವಣ್ಣನ ಗುರುವನ್ನಾಗಿ ಮಾಡಿಕೊಂಡು ನಾವು ಬಸವಣ್ಣನ ಗುರುವತ್ ಮಾಡ್ಕೊಂಡ್ವಿ, ನೀವು ಬಸವಣ್ಣನ ಗುರುವತ್ ಮಾಡ್ಕೋರಿ ಅಂತೇಳಿ ಅವ್ರದ್ದು ಜಬರ್ದಸ್ತಿ ಹೆಂಗದ ನೋಡಿ. ನಾವು ಬಸವಣ್ಣನ ಗುರು ಮಾಡ್ಕೊಳ್ಳಂಗಿಲ್ಲ. ಬಸವಣ್ಣನ ಉಪದೇಶದ ಪ್ರಕಾರ ನಿಮ್ಮ ಅರಿವನ್ನ ನಿಮ್ಮ ಗುರು ಮಾಡ್ಕೊ ಅಂತ ಹೇಳ್ಯಾರ, ಅದು ನಾವು ಮಾಡ್ಕೊಳ್ಳೋಣ. ಬಸವಣ್ಣನ ಗುರು ಮಾಡ್ಕೊಂಡು ಕೂತ್ರಿ ಏನ್ ಮಾಡ್ತೀರಿ? ಅವ್ರ ವಚನ ಹೇಳಿ ಮುಗಿದು ಹೋಗಿ ಅದಕ್ಕೆ ಈಗ ಮತ್ತೆ ನಮ್ಮ ನಿತ್ಯ ಜೀವನದೊಳಗೆ ಹೊಸ ಹೊಸ ಸಮಸ್ಯೆ ಬಂದಾಗ ಆ ಬಸವಣ್ಣವ್ರು ಏನ್ ಬಂದು ಹೇಳ್ತಾರೆ ನಮ್ಗೇನಾರೆ? ನಮ್ಮೊಳಗಿನ ಅರಿವೇ ನಮ್ಗೇನ್ ಹೇಳೋದು? ಸಮಸ್ಯೆಗೆ ಪರಿಹಾರ ಕೊಡೋದು ನಮ್ಮೊಳಗಿನ ಅರಿವು. ಯಾರು ಜೀವಂತಿದ್ದವ್ರು ಹೇಳ್ತಾರ ಹೊರತು ಬಸವಣ್ಣವ್ರಲಿಂತ ಏನ್ ಹೇಳೋದವ ಕೇಳೋದವ? ಈಗ ಅವ್ರ ವಚನಗಳ ಸಾಹಿತ್ಯ ಮಾಡಿ ಇಟ್ಟು ಹೋಗ್ಬಿಟ್ಟಾರ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಸತ್ತವರ ಪತ್ರ ಓದಿದ್ರ ಎಂದೂ ಮುಕ್ತಿ ಆಗಂಗಿಲ್ಲ, ಜೀವಂತಿದ್ದವರು ಎಲ್ಲರೂ ಕೂಡಿ ಸತ್ಸಂಗ ಮಾಡಿ ಒಬ್ಬರಿಗೊಬ್ಬರು ಚರ್ಚೆ ಮಾಡ್ಕೊಂಡು ಹೋರಪ್ಪ. ತಮ್ಮ ಜೀವಂತಿಕೆಯನ್ನೇ ಮರೆತು ಈಗ ಅವ್ರು 12ನೇ ಶತಮಾನದವ್ರು ಏನ್ ಮಾಡಿಟ್ಟು ಹೋಗ್ಯಾರ ಅದನ್ನೇ ತಲೆ ಮೇಲೆ ತಗೊಂಡು ಅದನ್ನೇ ದೊಡ್ಡದು ಮಾಡ್ಕೊತ ಹೋಗಿ ಈಗ ನೀವು 21ನೇ ಶತಮಾನದಾಗ ಅವ್ರಕಿಂತ ದೊಡ್ಡದು ಅವ್ರಕಿಂತ ಭಾರಿ ಬೊಂಬಾಟ್ ಮಾಡ್ಬೇಕಿತ್ತ? ಇಲ್ಲ. ಎಷ್ಟೊಂದು ಫೆಸಿಲಿಟೀಸ್ ಅದಾವ. ಈಗ ಕುಂತಲ್ಲೇ ಏನು ಬೇಕದು ಮಾಡ್ಬೋದು. ಅವ್ರು ಏನೂ ಫೆಸಿಲಿಟಿ ಇರ್ಲಾರ್ದಾಗ ಅಷ್ಟು ಭಾರಿ ಸತ್ಸಂಗ ಮಾಡಿ ಹೋಗ್ಯಾರ. ಈಗ ಎಲ್ಲ ಫೆಸಿಲಿಟಿ ಇಟ್ಕೊಂಡ್ರು ಅವ್ರದ ಪೈಕಿ ಒಂದು ಪೈಸೆನೂ ಮಾಡ್ಲಕ್ಕಾಗಲ್ದು. ಓಸು ಮಂದಿ ಕೂಡಿ ಜಗಳಕ್ಕೆ ಬೀಳಕತ್ತಾರ. ಅವ್ರ ವಿಚಾರಗಳ ತಲೆ ಮೇಲೆ ಇಟ್ಕೊಂಡು. ಇದು ಅವ್ರದ್ದು ವಚನಗಳೇನು ಜಗಳಾಡ್ಲಕ್ಕೆ ಹೇಳ್ಯಾರ, ಏನು ಸಾಧನೆ ಮಾಡ್ಲಕ್ಕೆ ಹೇಳ್ಯಾರ್ರಿ? ಬಸವಾದಿ ಶರಣರ ಮಾರ್ಗದರ್ಶನ ಸಾಧನೆ ಮಾಡಿ ಅರಿವಿನ ದಾರಿ ಒಳಗೆ ಹೋರಪ್ಪ ಅನ್ನೋದಕ್ಕೆ ಹೇಳ್ಯಾರು. ಏನು ಒಬ್ರಿಗೊಬ್ರು ನಮ್ಮ ಗುರು ನಿಮ್ಮ ಗುರು, ನಮ್ಮ ಲಿಂಗ ನಿಮ್ಮ ಲಿಂಗ, ನಮ್ಮ ಶಾಸ್ತ್ರ ನೀವು ಶಾಸ್ತ್ರ ಅಂತ ಹೇಳಕ್ಕೆ ಜಗಳಕ್ಕೆ ಬೀಳಕ್ಕೆ ಹೋಗಿ ಜಗಳಾಡ್ಲಕ್ಕೆ ಇಟ್ಟಾರ. ಅದನ್ನ ಬೇಕಲ್ರಿ ಅರ್ಥ? ಎದಕ್ ಸಲ್ಲಾಗಿಟ್ಟಾರ್ರಿ? ಅವರೆಲ್ಲ ಎದಕ್ ಬರೆದಿಟ್ಟು ಹೋಗ್ಯಾರ? ಅರಿವಿನ ಮಾರ್ಗದಾಗ ನಡೀರಿ ಅನ್ನೋದಕ್ಕೆ ಇಟ್ಟಾರೋ ಜಗಳಾಡ್ಲಕ್ಕೆ ಇಟ್ಟಾರೋ? ಯಾರಿಗಾರು ಬೈಯೋದು, ಯಾರಿಗಾರು ಬೈಸ್ಕೊಳ್ಳೋದು, ಕೋರ್ಟು ಪೊಲೀಸ್ ಸ್ಟೇಷನ್ನು. ಬಸವಣ್ಣವರು ಹೇಸ್ಕೊಂಡ್ಬಿಟ್ಟಾರ ಇವೆಲ್ಲ ವ್ಯವಹಾರಗಳನ್ನು ನೋಡಿ. ಎದ್ರ ಸಲುವಾಗಿ ನಾವು ಮಾಡಿ ಬಂದೇವು ಇವ್ರಿತ್ತು ಇದನ್ನೆಲ್ಲ ತಗೊಂಡು ಏನು ಮಾಡ್ಲಕತ್ತಾರಲ್ಲಪ್ಪ, ಎದಕ್ಕೆ ಬಳಸ್ಕೊಳಕತ್ತಾರಲ್ಲ ಇವರು? ಏನಾರ ಅರ್ಥದ ನನಗೆ? ಅದಕ್ಕೆ ನಾಲಿಗೆ ಕೆಳಭಾಗದ ಸ್ನಾಯು ಸ್ನಾಯು ರಜ್ಜು ಅಂತಂದ್ರೆ ಅದು ಸಣ್ಣ ಎಳೆ ಇದ್ದಂಗೆ ಇರ್ತದ, ಹಗ್ಗಗತ್ಲೆ ಇರ್ತದ. ಅದನ್ನ ಸ್ವಲ್ಪ ಮಟ್ಟಿಗೆ ಕತ್ತರಿಸಬೇಕು. ಸ್ವಲ್ಪ ಹಿಂದೆ ನಾಲ್ಗಿ ತೆಳಗಿಂದು ಅದು ಉದ್ದಾಗ್ತದೆ. ಸ್ವಲ್ಪ ಕಟ್ ಮಾಡಿದ್ರೆ ನಾಲ್ಗಿ ಉದ್ದಾಗ್ಲಕ್ಕಾಗ್ತದೆ. ಇಲ್ಲಾಂದ್ರೆ ಅದು ಚರ್ಮ ಏನದ ಟೈಟ್ ಆಗಿ ಹಿಡಿದು ನಾಲ್ಗಿ ಹಿಡ್ಕೊಂಡು ಅದು ಕಂಟ್ರೋಲ್ನಾಗ ಇಟ್ಕೊಂಡಿರ್ತದೆ. ಅದನ್ನು ಕತ್ತರಿಸಬೇಕು. ಸ್ವಲ್ಪ ಕಟ್ ಮಾಡಿ ಇಡೀ ದೇಹವನ್ನ ಪುನರುಜ್ಜೀವನಗೊಳಿಸುವ ಮುದ್ರೆ ಇದು. ಇಡೀ ಶರೀರಕ್ಕೆ ಇದನ್ನು ಪುನರುಜ್ಜೀವನ ಮಾಡಿ ಏನಾಗ್ತಂದ್ರೆ ವೃದ್ಧಾಪ್ಯವನ್ನ ನಿವಾರಿಸುವ ಮುದ್ರೆ. ಮುದುಕರೇ ಆಗಂಗಿಲ್ಲ ಅಂತ, ಅಟ್ಟ ಮುದುಕರಾಗಂಗಿಲ್ಲ, ಸಾಯಂಗಿಲ್ಲ. ಗಟ್ಟಿ ಮುಟ್ಟಾಗಿ ಮೂಗಿನ ತುದಿ ಒಳಗ, ಮೂಗಿನ ದಾರಿ ಒಳಗ, ಪ್ರಾಣವಾಯು ಹರಿದಾಡುವ ಮೂಗಿನ ದಾರಿ ಒಳಗ ಈ ನಾಲ್ಗಿ ಕಟ್ ಮಾಡಿ ಉದ್ದು ಮಾಡಿಕೊಂಡು ಅದ್ರೊಳಗೆ ತೂರಿಸ್ಕೊಂಡು ಕೂತ್ ಬಿಡ್ಬೇಕು. ಒಟ್ಟ ಸಾಯಂಗಿಲ್ಲ, ವೃದ್ಧರ ಆಗಂಗಿಲ್ಲ. ಅಲ್ಲಿ ಪ್ರಾಣವಾಯುವೇ ಇಲ್ಲ ಅಂತಂದ್ಮೇಲೆ ಮನಸ್ಸು ಇಲ್ಲ, ಕಾಮಾದಿ ಬಯಕೆಗಳು ಇಲ್ಲ. ಕಾಮಾದಿ ಬಯಕೆ ಇಲ್ಲ ಅಂದ್ರೆ ಭೋಗಗಳು ಇಲ್ಲ. ಭೋಗ ಇಲ್ಲ ಅಂತಂದ್ರೆ ಶರೀರ ಶಿಥಿಲ ಆಗುವುದಿಲ್ಲ. ಸಾಯಲಾರ್ದಂಗಿರಬೇಕು. ಏನು ಚಿರಂಜೀವಿಗಳು ಅಂತಾವು ಇಂಥವು ಬಹಳ ವರ್ಷ ಬದುಕ್ಯಾರ. ಏನು ಬದುಕಿ ಮಾಡೋದು ಏನದ? ಮೋಕ್ಷ ಸಾಧನೆ ಮಾಡ್ತಿದ್ರೆ ಬದುಕಬೇಕು, ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ಬೇಕು. ಎಲ್ಲರೂ ನಾಲ್ಗಿ ಕತ್ತರಿಸ್ಕೊಂಡು ಮೂಗಿನ ತುದಿ ಒಳಗೆ ತೂರ್ಕೊಂಡು ಕೂತ್ರು ಅಂತಂದ್ರೆ ಮುಂದೆ ಬರೋ ಜನರಿಗೆ ಜಾಗ ಬೇಕಲ್ಲ ಭೂಮಿ ಮೇಲೆ.
ಹೀಗಾಗಿ ಪಿಟ್ಯೂಟರಿ ಗ್ರಂಥಿಯನ್ನ ಸಕ್ರಿಯಗೊಳಿಸುವ ಮುದ್ರೆ. ನಿಮ್ಮ ಬ್ರೇನ್ ಒಳಗ ಒಂದು ಪಿಟ್ಯೂಟರಿ ಗ್ರಂಥಿ ಅಂತದ, ಅದನ್ನ ಸಕ್ರಿಯಗೊಳಿಸಿದ್ರೆ ಉನ್ನತ ಮಟ್ಟದ ಮೂರನೇ ಕಣ್ಣಿನ ಚಕ್ರವನ್ನ ಉತ್ತೇಜಿಸುವ ಮುದ್ರೆ. ನಿಮ್ಮೊಳಗ ಪ್ರತಿಯೊಬ್ಬರೊಳಗೂ ಶಿವನೊಳಗೆ ಮೂರನೇ ಕಣ್ಣು ಇಲ್ಲ, ಮನುಷ್ಯನೊಳಗೂ ಮೂರನೇ ಕಣ್ಣದ. ಯಾರು ಈ ಮೂರನೇ ಕಣ್ಣು ತೆರೀತಾರ ಅವರು ಜ್ಞಾನದ ಕಣ್ಣದ. ಮೂರನೇ ಕಣ್ಣು ತೆರೀತಾರ ಅವರೇ ಶಿವ. ಶಿವನೊಳಗೂ ಮೂರನೇ ಕಣ್ಣದ, ಮೂರನೇ ಕಣ್ಣು ತೆಗೆದ ಜೀವನು ಶಿವನೇ ಆಗ್ತಾನ. ಅಂಥದೊಂದು ಮೂರನೇ ಕಣ್ಣಿನ ಚಕ್ರವನ್ನು ಉತ್ತೇಜಿಸುವ ಮುದ್ರೆ. ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನ ಉತ್ತೇಜಿಸಿ ಹೃದಯ ಬಡಿತ, ಉಸಿರಾಟದ ಯೋಗ, ರಕ್ತದ ಒತ್ತಡ ಕಡಿಮೆ ಮಾಡಿ ನಿಲ್ಲಿಸುವ ಮುದ್ರೆ. ನೋಡ್ರಿ, ಇವೆಲ್ಲ ಕೂತ್ ಸತ್ಸಂಗ ಕೇಳ್ಕೊತಿದ್ರಿ ಅಂದ್ರೆ ಯಾವ ಬಿಪಿನೂ ಬರಲ್ಲ, ಶುಗರು ಬರಲ್ಲ. ಅದಕ್ಕಿಂತ ಚಲೋ ಮುದ್ರೆ ನಮ್ದೇ ಅದ. ದಿನ 4 ತಾಸು ಕೂತ್ ಒದರ್ತೀವಲ್ಲ, ಇದಕ್ಕಿಂತ ಚಲೋ ಮುದ್ರೆ ಯಾವ ಮುದ್ರೆ ಅದು? ಈಟೆಲ್ಲ ಮಾಡ್ಬೇಕಾ? ನಾವು ಆರಾಮದೀವಿ ನೋಡಿ. ಪರಮಹಂಸ ಯೋಗಾನಂದ ಸ್ವಾಮಿ, ಶಿವಾನಂದ ಸ್ವಾಮಿ, ಸ್ವಾಮಿ ವಿವೇಕಾನಂದ ಅನೇಕರು ಕ್ರಿಯಾಯೋಗ, ಕೇಚರಿ ಮುದ್ರಾಗಳ ಮೂಲಕ ಅಮೃತಮಯ ಆನಂದವನ್ನು ಅನುಭವಿಸಿದ್ದಾರೆ. ದೈಹಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಆರೋಗ್ಯಕ್ಕೆ ಶ್ರೇಷ್ಠ ಪ್ರಯೋಜನಕಾರಿ. ಏನೇ ಇರಲಿ, ಉಪಾಸನೆಗೆ ಸಂಬಂಧಿಸಿದ ಯೋಗ ಪದ್ಧತಿಗಳನ್ನ ಯೋಗ ಗುರುಗಳಿಂದಲೇ ತರಬೇತಿ ಹೊಂದುವುದು ಸೂಕ್ತ. ನಾವು ಕೊಡುವುದು ಕೇವಲ ಮಾಹಿತಿ ಮಾತ್ರ. ಇದನ್ನು ತಗೊಂಡು ನೀವು ಏನೋ ಅಂತ ಗದ್ದಲ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೇ ಯೋಗ ಗುರುಗಳ ಹತ್ರ ಹೋಗಿ ನಾ ಖೇಚರಿ ಮುದ್ರೆ ಹಾಕೋಬೇಕಾಗ್ಯದ, ಏನ್ ಮಾಡ್ತೇಪ್ಪ ಅಂತಂದ್ರೆ ದೈಹಿಕವಾಗಿ ಆರೋಗ್ಯವಾಗಬೇಕಾಗ್ಯದ, ಭಾವನಾತ್ಮಕವಾಗಿ ಆರೋಗ್ಯವಾಗಬೇಕಾಗ್ಯದ, ಆಧ್ಯಾತ್ಮಿಕವಾಗಿ ಶ್ರೇಷ್ಠ ಅನುಭವ ಪಡಿಬೇಕಾಗ್ಯದ. ನಾ ಏನೇನ್ ಮಾಡ್ಲಿ ಅಂತಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ಹೋರಿ. ಅದಕ್ಕೆ ಇವತ್ತಿನ ಪಾಠದ ಒಂದು ಮೆಸೇಜ್ ಏನಪ್ಪ ಅಂದ್ರೆ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮ ಪ್ರಜ್ಞೆಯ ಉನ್ನತ ಸ್ಥಿತಿಯನ್ನ ತಲುಪಿ ಉನ್ನತವಾದ ಶ್ರೇಷ್ಠವಾದ ಅನುಭವಗಳನ್ನು ಹೊಂದಬೇಕಾದ್ರೆ ಖೇಚರಿ ಯೋಗ ಅಂತ ಮಾಡಬೇಕು. ಇದು ಏನಂದ್ರ, ಇವು ಸನ್ಯಾಸಿಗಳು ಮಾಡೋ ಕೆಲಸ. ಇವೆಲ್ಲ ಇವು ನಾವು ಮಾಡೋದು ಅಲ್ಲದು, ಗೃಹಸ್ಥರು ಮಾಡೋದು ಅಲ್ಲದು, ಸನ್ಯಾಸಿಗಳು ಮಾಡೋ ಕೆಲಸ. ಗೃಹಸ್ಥರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಲಿಗೆ ಮಡಿಚಿ ಇಟ್ಕೋಬೇಕಷ್ಟೇ. ಹಿಂದಕ್ಕೆ ಸರಿಸ್ಕೋತ ಹೋಗ್ಬೇಕು. ಅದು ಎಷ್ಟು ಸಾಧ್ಯ ಅದಷ್ಟು ಹಿಂದಕ್ಕೆ ಸರಿಸ್ಕೊಂಡು ಸೋಮ ಕುಂದ್ರ ಪ್ರಾಕ್ಟೀಸ್ ಮಾಡ್ರಿ. ನಾಲ್ಗೆ ಹಿಂದಕ್ಕೆ ತರಿಸ್ಕೊಂಡು ಒಳಗಿರೋದು ಅದೇನು ನಿಮಗೆ ಲಾಸ್ ಆಗಲ್ಲ, ತ್ರಾಸ ಆಗಲ್ಲ, ಏನೇನೂ ಆಗಲ್ಲ. ನಾಲ್ಗೆ ಮಡಿಸ್ಕೊಂಡು ಸುಮ್ಮ ಒಳಗಿರೋದು. ಆದಷ್ಟು ಹಿಂದಕ್ಕೆ ತರಿಸ್ಕೋತ ಪ್ರಯತ್ನ ಮಾಡ್ಕೋತೀರಿ. ಗೃಹಸ್ಥರಾಗಿ ಇಷ್ಟೇ ಸಾಕು. ಕೊಯ್ಕೊಂಡು ಮತ್ತೆ ಒಳಗೆ ಮೂಗಿನಾಗ ತೂರ್ಕೊಳ್ಳೋಷ್ಟು ಹೋಗೋದು ಬೇಕಾಗಿಲ್ಲ. ಏನ್ರಿ ಉಪಯೋಗ ಆಯ್ತಾ ಪಾಠ ಇವತ್ತಿಂದು? ಹೆಂಗ ಉಪಯೋಗ ಆಯ್ತಾ ಇಲ್ಲ? ಇಂಡಿಯಾದವ್ರು ಅಮೆರಿಕ ಸುದ್ದಿ ಮಾತಾಡ್ದಂಗೆ ಆಯ್ತಾಟೆ. ಆ ಕಡೆ ಇದೇನು ಸುದ್ದಿನೋ ಎಂತ ಇರ್ತದ ಹೆಂಗಿರ್ತದ ಯಾವನಿಗೆ ಗೊತ್ತು. ಒಳ್ಳೆ ಮಾಹಿತಿ ಸಿಕ್ತಷ್ಟೆ. ದ ಇನ್ಫಾರ್ಮೇಶನ್ ಎಲ್ಲಿ ಸಿಗಲಾರ್ದಂಥದ್ದು ಒಂದು ಮಾಹಿತಿ ಸಿಕ್ತು ನಮ್ಗೆ. ಯಾರು ಇಲ್ಲಿ ತನಕ ಯಾರು ಸನ್ಯಾಸಿಗಳಂತ ಹೇಳಿ ಯಾರ್ಯಾರು ಕರ್ಕೊಂಡು ಕುಂತಕ್ಕಿಂತ ಮಾಡ್ತೀವಪ್ಪ ನಾವಂತ ಏನಾರ ಹೇಳ್ತಾರೇನು? ಇಲ್ಲ. ಯಾರ್ಯಾರು ಏನೇನ್ ಮಾಡ್ತಾರೋ ಏನೇನ್ ಬಿಡ್ತಾರೋ. ನಮ್ಮ ಗೃಹಸ್ಥರಿಗೆ ನಮ್ಮ ಖೇಚರಿ ಮುದ್ರಾ ಏನಪ್ಪ ಅಂತಂದ್ರೆ, ನಾಲ್ಗೆ ಮಡಚಿ ಹೊಳ್ಳಿ ಅಂಗಳದಾಗ ತೂರ್ಸ್ಕೋತ ಪ್ರಾಕ್ಟೀಸ್ ಮಾಡೋದು. ನಾಲ್ಗೆ ಕೊಯ್ಕೊಳ್ಳಾರ್ದೆ ಮಾಡ್ಕೋತಿರೋದು. ಮತ್ತೇನದ, ಮಾಳಿಗೆ ಮೇಲೆ ಮಲ್ಕೊಂಡು ಅಂಗಾದ ಮಲ್ಕೊಂಡು ಆಕಾಶ ವೀಕ್ಷಣೆ ಮಾಡೋದು. ಸಾಕಲ್ರಿ? ಇಷ್ಟು ಸಿಂಪಲ್. ಇದು ನಾವು ಮಾಡಿಕೊಟ್ಟಂತ ವ್ಯವಸ್ಥೆ. ಇದು ಮತ್ತೆ ವಿಚಾರ ಸಾಗರ ಪ್ರಕಾರ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಇಲ್ಲೇ ನಿಮಗೆ
ನಿಮಗೂ ಒಂದು ಕೇಚರಿ ಮುದ್ರೆ ಮಾಡಿಕೊಡ್ತೀವಿ ನಾವು ಇಲ್ಲೇ. ವಿಶಾಲ ಆಗ್ಬೇಕಾದ್ರೆ ಹೆಂಗ? ದೈಹಿಕವಾಗಿ ನಾಲ್ಗಿ ಮಡಚಿಕೊಂಡು ಅಂಗಳದಾಗ ಮೂಗಿನ ಮಾರ್ಗದ ಸಮೀಪ ಹೋಗ್ರಿ, ಒಂದನೇದ್ದು. ಎರಡನೇದ್ದು, ಮಾನಸಿಕವಾಗಿ ಭಾವನಾತ್ಮಕವಾಗಿ ವಿಶಾಲತೆಯನ್ನು ಪಡ್ಕೋಬೇಕಾದ್ರೆ ಆಕಾಶವನ್ನು ನೋಡ್ರಿ, ಒಂದ್ ಕಡೆ ಅಮೃತದ ಅನುಭವ ಮಾಡ್ಕೊಳ್ರಿ, ನಾಲಿಗೆಯಿಂದ ಇನ್ನೊಂದ್ ಕಡೆ ವೈಶಾಲ್ಯತದ ಅನುಭವ ಮಾಡ್ಕೊಳ್ರಿ. ಮಾಡಿಕೊಂಡು ನಾವು ಗೃಹಸ್ಥರು ಹೆಂಗಪ್ಪ ಅಂತಂದ್ರ, ಸನ್ಯಾಸಿಗಳು ಹೆಂಗ ಸೂರ್ಯ ಆಗಿ ಜಗತ್ತು ಬೆಳಗಂತ ಸಾಧ್ಯತೆಗಳು ಅವರೊಳಗಿರ್ತಾವ. ನಾವು ಸೂರ್ಯ ಆಗಿ ಜಗತ್ತು ಬೆಳಗ್ಲಕ್ಕೆ ಹೋಗ್ಬೇಕಾದ್ರೆ ನಮಗೊಂದು ಮನಿ ಅಂತೇಳಿ ಒಂದು ಗೂಟಕ್ಕೆ ಕಟ್ಟಿಬಿಟ್ಟಿರ್ತಾರ. ಆ ಮನಿ ಬಿಟ್ಟು ಎಲ್ಲಿ ಜಾಸ್ತಿ ದೂರ ಹೋಗ್ಲಕ್ಕಾಗಲ್ಲ, ಭಾಳ ದಿವಸ ಹೋಗ್ಲಕ್ಕಾಗಲ್ಲ. ಮತ್ತೆ ನಮ್ಮ ಮನೆಗಳಿಗೆ ನಾವು ಬರಬೇಕಾಗ್ತದೆ ಎಲ್ಲಿ ಆದರೂ ಸಹಿತ. ಅಲ್ಲಿ ಏನಾಗ್ತದಪ್ಪ ಅಂತಂದ್ರ, ಸೂರ್ಯ ಆಗಿ ಜಗತ್ತು ಬೆಳಗುವ ಶಕ್ತಿ ನಮಗೆ ಇರ್ಲಿಕ್ಕಿಲ್ಲ. ಆದ್ರ ಒಂದು ಪಣತಿಯಾಗಿ ಒಂದು ಮೂಲಿ ಬೆಳಗುವ ಶಕ್ತಿ ನಮಗೆ ಖಂಡಿತ ಆದ. ಅದಕ್ಕೆ ನಾವು ಒಂದು ಪ್ರಣತೆಯೊಳಗಿನ ಜ್ಯೋತಿಯಾಗಿ ನಮ್ಮ ಮೂಲೆಯನ್ನು ನಾವು ಬೆಳಗಿಸಿಕೊಳ್ಳುವುದಕ್ಕೆ ಹಂತದ ನಾಲ್ಗಿ ಕೊಯ್ಕೊಂಡು ಖೇಚರಿ ವಿದ್ಯೆ. ಅವರು ಯೋಗ ಗುರುಗಳ ಹತ್ರ ಹೋದಾಗ ನಾಲ್ಗಿ ಕೊಯ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಅದೊಂದು ಸ್ವಲ್ಪ ಕೆಳಗಿಂದ ಸಣ್ಣ ಗಾಯ ಮಾಡಿ ಜಕ್ಕೊಂಡು ಹಿಂದಕ್ಕೆ ಸರಿಸೋದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಅದು ಅತ್ಯಂತ ಸರಳವಾದಂಥ ವಿಷಯ, ಸಣ್ಣ ವಿಷಯ. ಎಲ್ಲಿ? ಯೋಗ ಗುರುಗಳ ಮುಂದ. ಈಗ ಅದು ಯಾವುದು ಬೇಡ ಅಂತ ಗುರು ಇಲ್ಲ, ಅಂತದ್ ಯಾವುದು ವ್ಯವಸ್ಥೆ ಇಲ್ಲ ಅಂತಂದ ಹೊತ್ನಾಗ ನಾಲ್ಗಿ ಕೊಯ್ಕೊಳ್ಳಾರ್ದೇನೆ ನಾಲ್ಗಿ ಹಿಂದಕ್ಕೆ ತೂರ್ಸೋದು ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಅಮೃತ ಸಪ್ಪನ ಒಂದು ರುಚಿ ಸಿಗ್ತದಲ್ಲ, ಅಲ್ಲಿ ತನಕ ಹೋಗ್ಲಕ್ ಸಾಧ್ಯ ಅದ. ನಾನಂತೂ ಹೋಗಿನಿ, ನೀವು ಅಲ್ಲಿ ತನಕ ಹೋಗ್ಬೋದು. ಅದನ್ನ ಪ್ರಾಕ್ಟೀಸ್ ಮಾಡ್ಕೋತೋರಿ. ಆ ಅಮೃತನೇ ನಮ್ಗೆ ಇವತ್ತು ಜೀವಂತ ಇಟ್ಟದ್ದು. ಅದು ಸುರಿತಾ ಇರ್ತದೆ. ನೀವು ಪ್ರತಿ ತುತ್ತು ಊಟ ಮಾಡುವಾಗ ಅದರ ಜೊತೆಗೆ ನಿಮ್ಮ ಶರೀರದ ಅಮೃತ, ಅದೇನು ಪಿಟ್ಯೂಟರಿ ಗ್ರಂಥಿ ಅಂತಿರಲ್ಲ, ಅದು ಬ್ರೇನ್ ಒಳಗೆ ತಯಾರಾಗಿ ಆ ಒಂದು ಅಮೃತ ಸುರಿತಿರ್ತದೆ ನಿಮ್ಮ ಶರೀರದೊಳಗೆ. ಅದೆಲ್ಲ ಪರಮಾತ್ಮನ ಕಾರುಣ್ಯ, ಪ್ರಕೃತಿಯ ಒಂದು ಜೀವಂತಿಕೆ. ಈ ಜೀವ ಇಡೋದಕ್ಕೊಂದು ವಿಧಾನ. ಅದು ಒಂದು ಮಾಡ್ರಿ. ಇನ್ನೊಂದು ಆಕಾಶ ವೀಕ್ಷಣೆ ಮಾಡ್ರಿ. ಅದೇ ಕೇಚರಿ ಅಂತ. ಕೇಕಾರಿ ಅಂತಾರ, ಕೇಚರಿ ಅಂತಾರ, ಏನೇನೋ ಹೆಸರುಗಳು ಅಂತಿರ್ತಾರ. ಇಷ್ಟು ಮಾಡಿ ಏನ್ ಮಾಡ್ಲಕ್ ಸಾಧ್ಯ ಅದ? ಕೈಲೇ ಆಟ ಮಾಡ್ಕೊತ ಹೋಗೋದು. ನೆಗ್ಲೆಕ್ಟ್ ಮಾಡ್ಲಾರ್ದೆ ಕಾಲೇನೂ ಬೀಳಂಗಿಲ್ಲ. ಅದರದೇ ಬೆನ್ನ ಹತ್ತಿ ಹೋಗಿ ಭಾರಿ ದೊಡ್ಡದೇನೋ ಸಿಕ್ಕದ ಹೋಗಂಗಿಲ್ಲ. ನಮ್ಮ ಬ್ಯಾಲೆನ್ಸ್ನಾಗ ನಾವಿರೋ. ಓಕೆ, ಉಳಿದದ್ದು ಮುಂದೆ ಹೇಳೋಣ. ಮತ್ತೆ ಇನ್ನೂ ಕೆಲವೊಂದು ಯೋಗ ಪದ್ಧತಿಗಳದಾವ, ಅವು ನಾಳೆ ಮತ್ತೆ ಮೆಲುಕು ಹಾಕೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಏನೆಲ್ಲ ಕೇಚರಿ ಮುದ್ರೆ ಒಳಗೆ ಕುಂತ್ರ? ಏನು ಮುದ್ರೆ ಹಾಕೊಂಡು ಕೂತ್ರೆ ನಾಲ್ಗಿ ಮಡ್ಚಿಕೊಂಡು? ತುಂಬಾ ಧನ್ಯವಾದಗಳು ಗುರುಗಳಿಗೆ. ಇದುವರೆಗೆ ಕೇಸರಿ ಮುದ್ರೆಯ ಒಂದು ಅನುಭವವನ್ನ ನಮಗೆಲ್ಲ ಮಾಡ್ಕೊಳಕ ಅದನ್ನ ಒಂದು ರೀತಿಯನ್ನ ತಿಳಿಸಿಕೊಟ್ರು. ಆದ್ರೆ ಅದನ್ನ ಗುರುವಿನ ಸಮ್ಮುಖದಲ್ಲಿ ಮಾಡೋಣ ಅಂತ ಹೇಳಿದ್ರು. ಬ್ರಹ್ಮಚಾರ್ಯ ಸಾಧನೆಗಾಗಿ ಕೇಸರಿ ಮುದ್ರೆಯನ್ನ ತಮ್ಮ ವೀರ್ಯವನ್ನು ಕಾಪಾಡಿಕೊಳ್ಳಕ ಸಾಧನೆ ಮಾಡ್ತಾರೆ. ಮನಸ್ಸಿನ ನಿಯಂತ್ರಣದಿಂದ ಕಾಮಾದಿಗಳ ನಿಯಂತ್ರಣ ಆಗ್ತತಿ. ಸ್ಥೂಲ ಶರೀರದಿಂದಲೇ ಪ್ರಾಣಶಕ್ತಿ ಪ್ರಕಟ ಆಗ್ತತಿ. ಸ್ಥೂಲ ಶರೀರ ಭೋಗದ ಸ್ಥಾನ ಆಗೈತಿ. ಪ್ರಾಣಶಕ್ತಿಯಿಂದ ಬೆಳೀತಾ ಇರ್ತತಿ. ಹಸಿವು, ಬಾಯಾರಿಕೆ, ನಿದ್ರೆಗಳನ್ನ ಉಂಟು ಮಾಡ್ತತಿ. ಹಿತವಾದಾಗ ಅಟ್ಯಾಚ್ಮೆಂಟ್ ಆಗ್ತತಿ, ಅಹಿತವಾದಾಗ ಡಿಟ್ಯಾಚ್ಮೆಂಟ್ ಆಗ್ತತಿ. ಪ್ರಾಣದಲ್ಲಿ ಮನಸ್ಸು ಉತ್ಪನ್ನ ಆಗ್ತತಿ. ಈ ಮನಸ್ಸಿನೊಳಗ ಜನ್ಮಾಂತರದಿಂದ ಬಂದ ಬಯಕೆಗಳು ಇರ್ತಾವು.
ಮನಸ್ಸನ್ನ ನಿಯಂತ್ರಿಸುವುದರಿಂದ ಪ್ರಾಣಾಯಾಮದ ಮುಖಾಂತರ ಕಾಮಾದಿಗಳು ಕೋಪ ನಿಯಂತ್ರಣ ಆಗ್ತಾವು. ಮನಸ್ಸು ವಿಶಾಲವಾಗಬೇಕಾದ್ರೆ ಆಕಾಶವನ್ನು ನೋಡ್ತಾ ಅಮೃತದ ಅನುಭವ ಮತ್ತು ವೈಶಾಲ್ಯತೆಯನ್ನ ಅನುಭವಿಸಬೇಕು. ಒಂದು ಪ್ರಣತೆಯ ಜ್ಯೋತಿಯಾಗಿ ನಮ್ಮ ಮೂಲೆಯನ್ನು ನಾವು ಬೆಳಗೋಣ ಅಂತ ಹೇಳಿ ನಮಗ ಒಂದು ಜ್ಞಾನವನ್ನು ಮಾಡಿಕೊಟ್ಟ ಸದ್ಗುರುಗಳಲ್ಲಿ ಅನಂತ ಧನ್ಯವಾದಗಳು. ಸಲಾಮಿಸ್ತೇನೆ. ಈಗ ಶುದ್ಧ ಬ್ರಹ್ಮಣ್ಯ ಗೌರಮ್ಮ ಅವರಿಂದ ಮಗಳಾಚರಣೆ. ಆರುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಪಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಭರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ, ಚಂದ್ರನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಮಹಾತ್ಮರಿಗೂ ಶರಣ ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ ಗುರುಗಳಿಗೆ ಶರಣು ಶರಣಾರ್ಥಿ. ಫೋಟೋ ತೋರಿಸ್ರಪ್ಪ ಅವ್ರಿಗೆ. ನಿನ್ನ ಮುಖ ಕಾಣೋದಪ್ಪ ಕಾಣಿಸೋದಲ್ಲ ನಿನ್ನ ಮುಖ ಈಗ ಕಾಣ್ತದೆ ನೋಡಿ. ಚೆನ್ನಾಗ್ತಿ ಗುರುಗಳೇ, ಶರಣ ಚೆನ್ನಾಗ್ತಿ ಶರಣ ಶರಣಾರ್ಥಿ. ಕೇಳ್ತಾರ ಗುರುಗಳು ಆಯ್ಗಳು ಎಲ್ಲಾರು ಕೇಳ್ತಾನ್ರಿ. ಅದಕ್ಕೆ ನೋಡಿದ್ರ ಕೊಡ್ಬೇಕ್ರಿ, ಸಂಸ್ಕಾರ ಕೊಡ್ಬೇಕು. ಶರಣ ಶರಣಾರ್ಥಿ. ಇದನ್ನು ತೊಂದ್ರಿ ಅಮ್ಮ ನಿಮ್ದು ಆಯ್ಕೆ ಕೇಳ್ತಾನ ಫೋಟೋ ನಿಮ್ದು. ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ. ಎಸ್ಪಿ ಮುದ್ದೆ ಆಗ್ತಿಲ್ಲೋ ನೀನು, ನಾಲಿಗೆ ಮುಂದೆ ಈಗ ಚಲೋ ಮಾಡ್ಬಿಟ್ಟ. ಈಗ ಪ್ರಾಕ್ಟೀಸ್ ಮೂಗಿ ಹಚ್ಚು, ನಾಲಿಗೆ ಮೂಗಿ ಹಚ್ಚು, ನಾಲಿಗೆ ಮೂಗಿ ಹಚ್ಚು ಮುಂದೆ ಮ್ಯಾಗ ಮುಡ್ಸು. ಮೂಗಿ ತರ ಹೊಡಿಬೇಕ. ಮೂಗಿನ ತರ ಒಯ್ಯಿ. ಮನೆ ಕರ್ತ ಹೊರಗೆ ಮೊದಲ ಚಂದ ಹೊಡ್ತೀನಿ ನೋಡಿ. ಎಲ್ಲಿ ಎಲ್ಲಿ ಎಲ್ಲಿ
ಮೇಲ್ಮುದ್ದೆ ಆಗ್ತದೆ ಇಲ್ಲ ಆರ್ಟಿಸ್ಟ್ ಆಗ್ತದಪ್ಪ ಆರ್ಟಿಸ್ಟ್ ಆಗ್ತದೆ ಅದೇ ಅದೇ ಆಗ್ತದೆ ಅಲ್ಲ ಎಷ್ಟು ಉದ್ದಾಗ ಲಕ್ಷ ಅದ ರೀ ಈಗ